ವರ್ಷದತ್ತ ದಾಪುಗಾಲು ಇಡುತ್ತಿರುತ್ತದೆ. ಸತತ 42ನೇ ವರ್ಷದಲ್ಲೂ ಕೂಡ ನಮ್ಮ ಸಂಸ್ಥೆ 4 ದಶಕಗಳ ಕಾಲದಿಂದಲೂ ಸಾಮಾಜಿಕ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದ ಸಮಾಜದಲ್ಲಿ ನಡೆಯುವ ಅಂಕುಡೊಂಕುಗಳನ್ನು ತಿದ್ದಿ ನಮ್ಮ ಸಂಸ್ಥೆ ಮುಂದೆ ನಡೆಯುವಲ್ಲಿ ತುಂಬಾ ಯಶಸ್ವಿಯಾಗಿದೆ. ಅದೇ ರೀತಿ ನಮ್ಮ ಬಸವ ಸಮಿತಿಯು ಪ್ರತಿ ವರ್ಷವೂ ಕೂಡ ಬಸವ ಜಯಂತಿ ಕಾರ್ಯಕ್ರಮವನ್ನು ಅದ್ದೂರಿಯಿಂದ ಅವರಿಗೆ ಸಮಾಜದಲ್ಲಿ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡುವುದು, ಬ್ರೈಲಿಟಿ, ಕಂಪ್ಯೂಟರ್ ತರಬೇತಿ, ಸಂಗೀತ ಹಾಗೂ ಕೌನ್ಸಿಲಿಂಗ್ ಮೂಲಕ ದೃಷ್ಟಿ ವಿಕಲಚೇತನಕ್ಕೆ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತಿದೆ. Shri Guru Basavalinkaya Shri Guru Basavalinkaya Om Shri Guru Basava Om Shri Guru Basava Om Shri Guru Basava Om Shri Guru Basava
ನಿನ್ನ ಮುಟ್ಟಿ ಮುಟ್ಟಿಯನ್ನ ಕೈ ಬಯಲಾಯಿತು ಬಸವಣ್ಣ ನಿನ್ನ ಮುಟ್ಟಿ ಮುಟ್ಟಿಯನ್ನ ಕೈ ಬಯಲಾಯಿತು ಬಸವಣ್ಣ ನಿನ್ನ ನೆನೆದು ನೆನೆದು ಎಲ್ಲ ಮನಬಯಲಾಯಿತು ಬಸವಣ್ಣ ನಿನ್ನ ನೆನೆದು ನೆನೆದು ಎಲ್ಲ ಮನಬಯಲಾಯಿತು ಬಸವಣ್ಣ ನಿನ್ನ ಕಂಡು ಕಂಡು ಎಲ್ಲ ಅನುಬಯಲಾಯಿತು ಓಂ ಶ್ರೀ ಗುರು ಬಸವ ಓಂ ಶ್ರೀ ಗುರು ಬಸವ ಓಂ ಶ್ರೀ ಗುರು ಬಸವ ಓಂ ಶ್ರೀ ಗುರು ಬಸವ ಬಸವಣ್ಣ ನಿನ್ನ ಮಾನುಭಾವವ ಕೇಳಿ ಕೇಳಿ ಅವನಾಸ್ತಿಯಾಯಿತು ಬಸವಣ್ಣ ನಿನ್ನ ಮಾನುಭಾವವ ಕೇಳಿ ಕೇಳಿ ಅವನಾಸ್ತಿಯಾಯಿತು ನಮ್ಮ ಮಹೇಶ್ವರಲಿಂಗದಲ್ಲಿ ಅಜಾತನೆಂಬುದನ್ನೇ ಮಾಡಿ ನಮ್ಮ ಮಹೇಶ್ವರಲಿಂಗದಲ್ಲಿ ಅಜಾತನೆಂಬುದನ್ನೇ ಮಾಡಿ ಆಕಾಶಗಳ ಪರಿದಿದ್ದೆ ನಾಗಿ ನಿನ್ನ ಸಂದದಿಂದ ನಿನ್ನ ಸಂದದಿಂದ ಬಸವಣ್ಣ ನಿನ್ನ ಕಂಡು ಕಂಡು ಎಲ್ಲ ಬಯಲಾಯಿತು ಬಸವಣ್ಣ ನಿನ್ನ ಮುಟ್ಟಿ ಮುಟ್ಟಿಯನ್ನ ಬಯಲಾಯಿತು ಬಸವಣ್ಣ ನಿನ್ನ ನೆನೆದು ಎಲ್ಲ ಬಯಲಾಯಿತು ಬಸವಣ್ಣ ನಿನ್ನ ಕಂಡು ಕಂಡು ಎಲ್ಲ ಬಯಲಾಯಿತು ಓಂ ಶ್ರೀ ಗುರು ಬಸವ ಓಂ ಶ್ರೀ ಗುರು
ದೀಪವನ್ನು ಹಚ್ಚುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತಹ ಸರ್ವರಿಗೂ ಶರಣಾರ್ಥಿಗಳು. ಇದೀಗ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಶರಣರ ಅಂತರಂಗದಲ್ಲಿ ಬಹಿರಂಗವಾದ ಬಸವಣ್ಣ ಅಂತಕ್ಕಂತಹ ಪುಸ್ತಕದ ಬಿಡುಗಡೆಯನ್ನ ಪರಮ ಪೂಜ್ಯರು ನಡೆಸಿಕೊಡಬೇಕಾಗಿ ವಿನಂತಿ. ಇದರ ಸಂಪಾದಕರು ಶರಣ ವೀರಣ್ಣ ರಾಜೂರವರು. ಇದೀಗ ಪುಸ್ತಕ ಬಿಡುಗಡೆ ಶರಣರ ಅಂತರಂಗದಲ್ಲಿ ಬಹಿರಂಗವಾದ ಬಸವಣ್ಣ ಇದೀಗ ಲೋಕಾರ್ಪಣೆಗೊಳ್ಳಲಿದೆ ಸ್ವಾಮೀಜಿಯವರ ಅಮೃತ ಹಸ್ತದಿಂದ. ದಯಮಾಡಿ ಜೋರಾದ ಚಪ್ಪಾಳೆ. ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅಮೃತ್ ಗಜಾರೆ ಕಾರ್ಯಕಾರಿ ಸಮಿತಿ ಸದಸ್ಯರು, ಅವರಿಗೂ ಕೂಡ ಸ್ವಾಗತ. ಹಾಗೆ ಸತೀಶ್ ECS ಡೈರೆಕ್ಟರ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದೀಗ ಲಿಂಗೈಕ್ಯರಾದ ಸಮಿತಿಯ ಸದಸ್ಯರು ಹಾಗೂ ಕುಟುಂಬ ವರ್ಗದವರು ಹಾಗೂ ಎಲ್ಲ ಶರಣರಿಗೂ 1 ನಿಮಿಷದ ಗೌರವ ಸಮರ್ಪಣೆ. ದಯಮಾಡಿ ಎಲ್ಲರೂ ಎದ್ದು ನಿಂತು ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ. ಸರ್ ಮಕ್ಕಳು ಹೆಂಗಿದ್ರೆ ತೆಗೀರಿ ತೆಗೀರಿ ಅಷ್ಟೇ. ಫೋಟೋ ಸೆಕ್ಷನ್. ಪ್ರತೀಕ್ ತುಂಬ್ರಕೊಪ್ಪ ಏರ್ಕಾ ಡಿವಿಷನ್, ಕಾನಿಷ್ಠ DR ಮಂಜಪ್ಪ ಇಂಜಿನಿಯರ್, ಸಾನ್ವಿ ವಿ ವಿಜೇಂದ್ರ ತಂದೆ ಏರ್ಕಾ ಡಿವಿಷನ್ ವೇಷಭೂಷಣ ಮಕ್ಕಳು, ಭವೀನ್ ವಿ ವಿಜೇಂದ್ರ ತಂದೆ ಏರ್ಕಾ ಡಿವಿಷನ್, ಲಹರ್ಷ ವಿ, ಆದ್ಯ ಎಸ್ ಈಶ್ವರ್ ಶಿವರಾಜು ಇಂಜಿನ್ ಡಿವಿಷನ್, ಸಾತ್ವಿಕ ಕಲ್ಲೂರ್, ಶ್ರೀತೇಜ ಶ್ರೇಯಸ್, ವಿಶ್ವಾಸ, ಆಶೀರ್ವಾದ ಮತ್ತು ಮಾರ್ಗದರ್ಶನ ಸದಾ ನನ್ನ ಮೇಲೆ ಇರಬೇಕು ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಬಂಧುಗಳೇ, ಶರಣ ಧರಣಿಕುಮಾರ್ ಅವರಿಗೆ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸುತ್ತಾ, ಬಂಧುಗಳೇ, ಸ್ನೇಹಿತರೆ ಹಾಗೂ ಹಿತೈಷಿಗಳೇ, ಕಾಯಕವೇ ಕೈಲಾಸ ಎಂದು ಜಗತ್ತಿಗೆ ಬದುಕಿನ ದಾರಿದೀಪ ತೋರಿದ ಜಗಜ್ಯೋತಿ ಬಸವಣ್ಣನವರ ತತ್ವವನ್ನು ಜೀವನದ ಆದರ್ಶವನ್ನಾಗಿ ಮಾಡಿಕೊಂಡು 1984ರಲ್ಲಿ ಸ್ಥಾಪನೆಯಾದ ಬಸವ ಸೇವಾ ಸಮಿತಿಯು ಕಳೆದ 4 ದಶಕಗಳಿಂದ ಬಸವ ತತ್ವಗಳ ಪ್ರಚಾರ, ಶಿವಶರಣರ ಆದರ್ಶಗಳ ಪ್ರಸಾರ ಹಾಗೂ ಸಮಾಜಮುಖಿ ಸೇವೆಯ ಮಹತ್ತರ ಕಾರ್ಯವನ್ನು ನಿರಂತರವಾಗಿ ನಿರ್ವಹಿಸಿಕೊಂಡು ಬರುತ್ತಿದೆ. ಒಂದು ಸಂಘಟನೆಯನ್ನು ಆರಂಭಿಸುವುದು ಸುಲಭವಾಗಬಹುದು, ಆದರೆ ಅದನ್ನು ದಶಕಗಳ ಕಾಲ ಜೀವಂತವಾಗಿಟ್ಟು ಸಮಾಜಕ್ಕೆ ಬೆಳಕಾಗುವ ಸಂಸ್ಥೆಯಾಗಿ ರೂಪಿಸುವುದು ಅಸಾಮಾನ್ಯ ಸಾಧನೆ. ಆ ಸಾಧನೆಯ ಹಿಂದೆ ಅನೇಕ ಹಿರಿಯರ ತ್ಯಾಗ, ನಿಸ್ವಾರ್ಥ ಸೇವೆ, ಶ್ರಮ ಮತ್ತು ಬದ್ಧತೆ ಇದೆ. ಬಸವಣ್ಣನವರ ವಚನದಂತೆ
ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇತರ ಅಳೆಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರು ನಡೆಸುವ ಗುರಿ. ಈ ವಚನದ ಸಾರದಂತೆ ಪಾರದರ್ಶಕತೆ, ಪ್ರಾಮಾಣಿಕತೆ ಮತ್ತು ಸಮರ್ಪಣೆಯ ಮಾರ್ಗದಲ್ಲಿಯೇ ನಮ್ಮ ಸಮಿತಿಯ ಪಯಣ ಸಾಗಿತು. ಸಂಕಷ್ಟಗಳ ನಡುವಿನ ಸೇವೆಯ ಪಯಣ ಇಂದು ನಾವು ಅನುಭವಿಸುತ್ತಿರುವ ಸೌಲಭ್ಯಗಳು, ಅವಕಾಶಗಳು ಮತ್ತು ವ್ಯವಸ್ಥೆಗಳು ಅಂದು ಇರಲಿಲ್ಲ. ಬಸವ ಜಯಂತಿ, ಉಪನ್ಯಾಸ, ದಾಸೋಹ, ಪ್ರವಾಸ ಮತ್ತು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸುವಾಗ ಪ್ರತಿ ಬಾರಿ ಆರ್ಥಿಕ ಸಂಕಷ್ಟಗಳು ನಮ್ಮನ್ನು ಕಾಡುತ್ತಿದ್ದವು. ಪ್ರತಿಯೊಂದು ರೂಪಾಯಿಗಾಗಿ ಅನೇಕ ಮನೆಗಳ ಬಾಗಿಲು ತಟ್ಟಬೇಕಾಗುತ್ತಿತ್ತು. ದೇಣಿಗೆಗಾಗಿ ಪದೇ ಪದೇ ಮನವಿ ಮಾಡಬೇಕಾಗುತ್ತಿತ್ತು. ಕೆಲ ಉದಾರ ಮನಸ್ಸಿನ ದಾನಿಗಳು ಸಹಾಯ ಮಾಡುತ್ತಿದ್ದರೂ ಸಮಿತಿಯ ಆಶಯಗಳಿಗೆ ತಕ್ಕಂತೆ ಕಾರ್ಯಕ್ರಮಗಳನ್ನು ನಡೆಸುವುದು ಕಷ್ಟವಾಗುತ್ತಿತ್ತು. ಆ ಸಂದರ್ಭದಲ್ಲಿ ಕೆಲವು ದೂರದೃಷ್ಟಿಯ ಹಿರಿಯರು ಒಂದು ಮಹತ್ವದ ಸತ್ಯವನ್ನು ಅರಿತುಕೊಂಡರು. ಸಂಘಟನೆ ಬಲಿಷ್ಠವಾಗಬೇಕಾದರೆ ಚಿಂತನೆಯ ಜೊತೆಗೆ ಆರ್ಥಿಕ ಸ್ವಾವಲಂಬನೆಯೂ ಅಗತ್ಯ ಎಂದು. ಈ ಚಿಂತನೆಯೇ ಮುಂದೆ ಒಂದು ಐತಿಹಾಸಿಕ ನಿರ್ಧಾರಕ್ಕೆ ಕಾರಣವಾಯಿತು. ನಿವೇಶನದ ಕನಸಿಗೆ ಅಡಿಪಾಯ ಮತ್ತು ಸಮಿತಿಗೆ ಶಾಶ್ವತ ಆರ್ಥಿಕ ಬಲ ನೀಡುವ ಸಂಕಲ್ಪದೊಂದಿಗೆ ನಿರಂತರ ಪ್ರಯತ್ನಗಳು ಆರಂಭವಾದವು. 2002ರಲ್ಲಿ ಆಗಿನ ಎಇಸಿಎಸ್ ಸೊಸೈಟಿಯ ಅಧ್ಯಕ್ಷರಾಗಿದ್ದ ಹಾಗೂ ಇಂದಿನ ಜನಪ್ರತಿನಿಧಿಗಳಾದ ಶ್ರೀಯುತ ಸುರೇಶ್ ಗೌಡ ಅವರನ್ನು ಸಮಿತಿಯ ಹಿರಿಯರು ಭೇಟಿ ಮಾಡಿ ಮನವಿ ಸಲ್ಲಿಸಿದರು. ಸಮಿತಿಯ ಸಾಮಾಜಿಕ ಬದ್ಧತೆ ಮತ್ತು ಸೇವಾ ಮನೋಭಾವವನ್ನು ಮನಗಂಡು ಅವರು ನಿರ್ದೇಶಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಮಿತಿಗೆ ನಿವೇಶನ ನೀಡಲು ಸಮ್ಮತಿಸಿದರು. ಆದರೆ ನಿವೇಶನ ಪಡೆಯಲು ಲಕ್ಷಾಂತರ ರೂಪಾಯಿಗಳ ಅವಶ್ಯಕತೆ ಎದುರಾಯಿತು. ಆದರೂ ನಮ್ಮ ಹಿರಿಯರು ಧೈರ್ಯ ಕಳೆದುಕೊಳ್ಳಲಿಲ್ಲ. ಛಲವೇ ಗೆಲುವಿನ ಮೊದಲ ಮೆಟ್ಟಿಲು ಎಂಬ ನಂಬಿಕೆಯಿಂದ ಸದಸ್ಯರು, ಹಿತೈಷಿಗಳು ಹಾಗೂ ಶರಣ ಬಂಧುಗಳು ಒಂದಾಗಿ ನಿಂತರು. ದೇಣಿಗೆ ಸಂಗ್ರಹಿಸಿದರು, ದಾನಿಗಳ ಸಹಕಾರ ಪಡೆದುಕೊಂಡರು. ಅದರ ಫಲವಾಗಿ 2002ರಲ್ಲಿ ಅಂದಿನ ಅಧ್ಯಕ್ಷರಾದ ಶರಣ ಶ್ರೀ ನಂಜಪ್ಪನವರ ಹೆಸರಿನಲ್ಲಿ ನಿವೇಶನ ನೋಂದಣಿಯಾಯಿತು. ಸಂಕಷ್ಟದಲ್ಲಿ ಆಸರೆಯಾದ ಮಹನೀಯರು ನೋಂದಣಿ ಸಂದರ್ಭದಲ್ಲಿ ಆರ್ಥಿಕ ಬಿಕ್ಕಟ್ಟು ಎದುರಾದಾಗ ಶರಣ ಶ್ರೀ ಗುರುಲಿಂಗಪ್ಪ ಯಡ್ರಾಬಿ ಅವರು ತಮ್ಮ ಸ್ವಂತ ಹಣದಿಂದ ನೋಂದಣಿ ವೆಚ್ಚ ಭರಿಸಿ ಸಮಿತಿಗೆ ಆಸರೆಯಾದರು. ನಂತರ ಖಾತೆ ಪ್ರತಿಕ್ರಿಯೆಯಲ್ಲಿಯೂ ಮತ್ತೆ ಸಮಸ್ಯೆ ಎದುರಾದಾಗ ಸದಸ್ಯರು ಉದಾರವಾಗಿ ಸ್ಪಂದಿಸಿ ಆ ಕಾರ್ಯವನ್ನು ಯಶಸ್ವಿಗೊಳಿಸಿದರು. ಅಭಿವೃದ್ಧಿ ಶುಲ್ಕದ ಸವಾಲು ಮುಂದೆ ಹೌಸಿಂಗ್ ಸೊಸೈಟಿಯ ನಿಯಮ ಬದಲಾವಣೆಯಿಂದ 10 ಲಕ್ಷ ರೂಪಾಯಿ ಅಭಿವೃದ್ಧಿ ಶುಲ್ಕ ಪಾವತಿಸಬೇಕೆಂಬ ನೋಟಿಸ್ ಬಂದಾಗ ಪದಾಧಿಕಾರಿಗಳಿಗೆ ಅದು ದೊಡ್ಡ ಆಘಾತವಾಯಿತು. ಆದರೆ ಅವರು ಹಿಂಜರಿಯಲಿಲ್ಲ. ಮತ್ತೊಮ್ಮೆ ಶ್ರೀಯುತ ಸುರೇಶ್ ಗೌಡ ಅವರನ್ನು ಭೇಟಿ ಮಾಡಿ ಸಮಿತಿಯ ಪರಿಸ್ಥಿತಿಯನ್ನು ಮನವರಿಕೆ ಮಾಡಿದರು. ಅವರು ಮಾನವೀಯ ದೃಷ್ಟಿಯಿಂದ ವಿಷಯವನ್ನು ಪರಿಗಣಿಸಿ ನಿರ್ದೇಶಕರ ಸಹಕಾರದೊಂದಿಗೆ 50% ವಿನಾಯಿತಿ ನೀಡಿ 5 ಲಕ್ಷ ರೂಪಾಯಿ ಪಾವತಿಸಲು ಅವಕಾಶ ಕಲ್ಪಿಸಿದರು. ನಂತರ ಎನ್ಒಸಿ ನೀಡುವ ಸಂದರ್ಭದಲ್ಲಿ ಅಧ್ಯಕ್ಷರಾಗಿದ್ದ ಶರಣಶ್ರೀ ದಯಾನಂದ ರೆಡ್ಡಿ ಅವರು ಸಹ ಸಮಿತಿಗೆ ಸಹಕರಿಸಿ ಎನ್ಒಸಿ ಮಾಡಿಕೊಟ್ಟರು. ಈ ನೆರವು ಸಮಿತಿಯ ಇತಿಹಾಸದಲ್ಲಿ ಮತ್ತೊಂದು ಮಹತ್ವದ ತಿರುವಾಯಿತು. ತ್ಯಾಗದ ಪರಾಕಾಷ್ಠೆ. ಅಂದಿನ ಅಧ್ಯಕ್ಷರಾದ ಶರಣಶ್ರೀ ನಂಜಪ್ಪನವರು ತಮ್ಮ ಹೆಸರಿನಲ್ಲಿದ್ದ ನಿವೇಶನವನ್ನು ಯಾವುದೇ ಪ್ರತಿಫಲವಿಲ್ಲದೆ ಸಮಿತಿಗೆ ದಾನವಾಗಿ ಬರೆದುಕೊಡಲು ಸಿದ್ಧರಾದರು. ಆದರೆ ಕಾನೂನು ತೊಡಕುಗಳಿಂದ ಮತ್ತೆ 4 ಲಕ್ಷ ರೂಪಾಯಿಗಳ ಹೊರೆ ಎದುರಾಯಿತು. ಆ ಸಂದರ್ಭದಲ್ಲಿ ಹೌಸ್ ಬಿಲ್ಡಿಂಗ್ ನಿರ್ದೇಶಕರಾಗಿದ್ದ ಶರಣ ಶ್ರೀ ದೇವರಾಜ್ ಅವರು 2 ಲಕ್ಷ ರೂಪಾಯಿಗಳನ್ನು ವ್ಯವಸ್ಥೆ ಮಾಡಿಕೊಟ್ಟರು. ಉಳಿದ ಮೊತ್ತವನ್ನು ಸದಸ್ಯರು ಭರಿಸಿ ಮುಂದೆಯೂ ಯಾವುದೇ ಕಾನೂನು ತೊಡಕುಗಳು ಎದುರಾಗದಂತೆ ಸಮಿತಿಯ ಹೆಸರಿಗೆ ದಾನದ ರೂಪದಲ್ಲಿ ನೋಂದಣಿ ಪೂರ್ಣಗೊಳಿಸಲಾಯಿತು. ಅವರ ಈ ತ್ಯಾಗ ಸಂಘಟನೆಯ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ದಾಖಲೆಯಾಗುವಂಥದ್ದು. ಬಸವಣ್ಣನವರು ಹೇಳುತ್ತಾರೆ, ದಾಸೋಹವಿಲ್ಲದ ಧನವದು ಧನವಲ್ಲ, ಪರೋಪಕಾರವಿಲ್ಲದ ಬದುಕದು ಬದುಕಲ್ಲ. ಈ ಮಹನೀಯರ ಬದುಕೆ ಆ ವಚನದ ಜೀವಂತ ರೂಪವಾಗಿದೆ. ಜಂಟಿ ಅಭಿವೃದ್ಧಿಯ ಐತಿಹಾಸಿಕ ನಿರ್ಧಾರ ನಿವೇಶನದಲ್ಲಿ ಕಟ್ಟಡ ನಿರ್ಮಿಸಬೇಕು ಅಥವಾ ಬೇರೆ ಆಸ್ತಿ ಖರೀದಿಸಬೇಕು ಎಂಬ ಕುರಿತು ಅನೇಕ ಚರ್ಚೆಗಳು ನಡೆದವು. ಹಿರಿಯರು
ತಜ್ಞರು ಹಾಗೂ ಅನುಭವಿಗಳ ಸಲಹೆ ಪಡೆಯಲಾಯಿತು. ಕೊನೆಗೆ ಮತ್ತೊಂದು ವಿಶೇಷ ಅಭಿವೃದ್ಧಿ ಸಮಿತಿ ವಿವಿಧ ಆಯ್ಕೆಗಳನ್ನು ಪರಿಶೀಲಿಸಿ ಸಮರ್ಥ ನಿರ್ಮಾಣ ಸಂಸ್ಥೆಯೊಂದಿಗೆ ಜಂಟಿ ಅಭಿವೃದ್ಧಿ ಮಾಡುವುದು ಅತ್ಯುತ್ತಮ ಮಾರ್ಗವೆಂದು ತೀರ್ಮಾನಿಸಿತು. ವಿಶೇಷ ಸರ್ವ ಸದಸ್ಯರ ಸಭೆಯ ಅನುಮೋದನೆ ಪಡೆದು A2G ಬಿಲ್ಡರ್ಸ್ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಯಿತು. ಬಸವಣ್ಣನವರ ಸ್ಮರಣೆಯೊಂದಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಹತ್ವಾಕಾಂಕ್ಷಿ ಯೋಜನೆಗೆ ಚಾಲನೆ ನೀಡಲಾಯಿತು. ಬಸವಣ್ಣನವರು ಹೇಳುತ್ತಾರೆ, ಕೂಡಿ ಬಾಳಿದರೆ ಸ್ವರ್ಗ ಸುಖ, ಬೇಡಿ ಬಾಳಿದರೆ ನರಕ. ಈ ವಚನದ ಜೀವಂತ ಸಾಕ್ಷಿಯೇ ನಮ್ಮ ಬಸವ ಸೇವಾ ಸಮಿತಿ. ಸದಸ್ಯರ ಒಗ್ಗಟ್ಟು, ದಾನಿಗಳ ಉದಾರತೆ, ಕಾರ್ಯಕರ್ತರ ಶ್ರಮ ಮತ್ತು ಹಿರಿಯರ ಮಾರ್ಗದರ್ಶನದಿಂದ ಅನೇಕ ಅಡೆತಡೆಗಳು, ಕಾನೂನು ಸವಾಲುಗಳು ಹಾಗೂ ಆರ್ಥಿಕ ಒತ್ತಡಗಳನ್ನು ಮೀರಿ ಈ ಕನಸು ಇಂದು ನನಸಾಗುವ ಹಂತ ತಲುಪಿದೆ. ಇದು ಕೇವಲ ಕಟ್ಟಡವಲ್ಲ, ಒಂದು ಪೀಳಿಗೆಯ ಕನಸು. ಈ ಆಸ್ತಿ ಕೇವಲ ಇಟ್ಟಿಗೆ, ಸಿಮೆಂಟ್ ಮತ್ತು ಕಬ್ಬಿಣದ ಕಟ್ಟಡವಲ್ಲ. ಇದು ಹಿರಿಯರ ದೂರದೃಷ್ಟಿ, ಇದು ಸದಸ್ಯರ ಬೆವರು, ಇದು ದಾನಿಗಳ ಉದಾರತೆ, ಇದು ಕಾರ್ಯಕರ್ತರ ಬದ್ಧತೆ, ಇದು ಬಸವ ತತ್ವಗಳ ಮೇಲಿನ ಅಚಲ ನಂಬಿಕೆ. ಇದು ಮುಂದಿನ ಪೀಳಿಗೆಗೆ ನಾವು ನೀಡುತ್ತಿರುವ ಅಮೂಲ್ಯ ಪರಂಪರೆ. ಬಸವಣ್ಣನವರ ವಚನದಂತೆ ಸ್ಥಾವರಕ್ಕಳಿವುಂಟು, ಜಂಗಮಕ್ಕಳಿವಿಲ್ಲ. ದೇಹಕ್ಕಳಿವುಂಟು, ದಯೆಗೆ ಅಳಿವಿಲ್ಲ. ಈ ಕಟ್ಟಡವು ಒಂದು ದಿನ ಬದಲಾಗಬಹುದು, ಆದರೆ ಇದರ ಹಿಂದೆ ಇರುವ ದಯೆ, ಸೇವಾ ಮನೋಭಾವ, ದಾಸೋಹದ ಪರಂಪರೆ ಮತ್ತು ಒಗ್ಗಟ್ಟಿನ ಚೈತನ್ಯ ಎಂದಿಗೂ ಅಳಿಯದು, ಎಂದೆಂದಿಗೂ ಅಳಿಯದು. ಭವಿಷ್ಯದ ಸಂಕಲ್ಪ ಈ ಆಸ್ತಿಯಿಂದ ಬರುವ ಸಂಪನ್ಮೂಲಗಳನ್ನು ಸಮಾಜಮುಖಿ ಕಾರ್ಯಗಳಿಗೆ, ಶಿಕ್ಷಣ ಸಹಾಯಕ್ಕೆ, ದಾಸೋಹ ಸೇವೆಗೆ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಮತ್ತು ಬಸವ ತತ್ವಗಳ ಪ್ರಚಾರಕ್ಕೆ ಸದುಪಯೋಗಪಡಿಸಿಕೊಳ್ಳುವ ಮಹತ್ತರ ಸಂಕಲ್ಪವನ್ನು ಬಸವ ಸೇವಾ ಸಮಿತಿ ಹೊಂದಿದೆ. ಕೃತಜ್ಞತೆಯ ನಮನ. ಈ ಮಹಾಯಜ್ಞದಲ್ಲಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬ ಸದಸ್ಯರಿಗೆ, ದಾನಿಗಳಿಗೆ, ಹಿತೈಷಿಗಳಿಗೆ, ಪದಾಧಿಕಾರಿಗಳಿಗೆ ಹಾಗೂ ಹಿರಿಯರಿಗೆ ಬಸವ ಸೇವಾ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು. ಒಬ್ಬರ ಸಾಧನೆ ಇತಿಹಾಸವಾಗಬಹುದು, ಎಲ್ಲರ ಒಗ್ಗಟ್ಟಿನ ಸಾಧನೆ ಪರಂಪರೆಯಾಗುತ್ತದೆ. ಆ ಪರಂಪರೆಯನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಹೊಣೆಗಾರಿಕೆ. ಬಸವ ತತ್ವಗಳು ಬೆಳಗಲಿ, ಶಿವಶರಣರ ಆದರ್ಶಗಳು ಉಳಿಯಲಿ, ದಾಸೋಹದ ದಾರಿ ನಿರಂತರ ಹರಿಯಲಿ. ಬಸವ ಸೇವಾ ಸಮಿತಿಯ ಸೇವೆ ಚಿರಸ್ಥಾಯಿಯಾಗಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 1957ನೇ ಇಸವಿ ಸೆಪ್ಟೆಂಬರ್ 20ರಂದು ಚನ್ನರಾಯಪಟ್ಟಣ ತಾಲೂಕಿನ ಶಾಂತಿ ಗ್ರಾಮದ ಸರ್ಕಾರಿ ಆಸ್ಪತ್ರೆಯಲ್ಲಿ ತಂದೆ ನಂಜಪ್ಪಗೌಡ ಮತ್ತು ಶಂಭಮ್ಮನವರ ಪ್ರೀತಿಯ ಸುಪುತ್ರನಾಗಿ ಜನಿಸಿರುತ್ತಾರೆ. ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಚೋಳೇನಹಳ್ಳಿಯಲ್ಲಿ ಮುಗಿಸಿ ಹಿರಿಯ ಪ್ರಾಥಮಿಕ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಬರುತ್ತಾರೆ. ನಂತರ ಮೈಸೂರಿನ ಶಾರದಾ ವಿಲಾಸ ಕಾಲೇಜಿನಲ್ಲಿ PUC, ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ MBBS, ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ MD, ಮಂಗಳೂರಿನ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಲ್ಲಿ ಡಾಕ್ಟರ್ ಆಫ್ ಮೆಡಿಸಿನ್ ಇನ್ ಕಾರ್ಡಿಯಾಲಜಿಯನ್ನು ಯಶಸ್ವಿಯಾಗಿ ಪೂರೈಸಿರುತ್ತಾರೆ. ಇಲ್ಲಿಂದ ಶ್ರೀಯುತರ ಸಮಾಜ ಸೇವೆಯ ಪಯಣದ ಆರಂಭವಾಗುತ್ತದೆ. 1980ರಲ್ಲಿ ಜಯದೇವ ಹೃದಯ ರಕ್ತನಾಳ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಾಧ್ಯಾಪಕರಾಗಿ, ಸರ್ಕಾರದ ಸ್ವಾಯತ್ತ ಸಂಸ್ಥೆಯ ನಿರ್ದೇಶಕರಾಗಿ 18 ವರ್ಷಗಳ ಕಾಲ ಅವಿರತ ಸೇವೆ ಸಲ್ಲಿಸಿದ ಹೆಗ್ಗಳಿಕೆ ಇವರದು. ಸಂಸ್ಥೆಯ ಅಧಿಕಾರ ವಹಿಸಿಕೊಂಡಾಗಿನಿಂದ ಸಮಾಜದ ಎಲ್ಲ ವರ್ಗಗಳಿಗೆ ಕೈಗೆಟುಕುವ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಒದಗಿಸಿದ್ದಾರೆ. ಶ್ರೀಯುತರು ನಿರ್ದೇಶಕರಾದ ನಂತರ ಸಂಸ್ಥೆಯು 500ರ ಬೆಳವಣಿಗೆ ಕಂಡಿದ್ದು, ಹೃದಯ ಆರೋಗ್ಯಕ್ಕೆ ಇದ್ದ ಹಾಸಿಗೆಗಳ ಸಂಖ್ಯೆಯನ್ನು 330ರಿಂದ 2000ಕ್ಕೆ ಹೆಚ್ಚಿಸಿ ಶ್ರೀ ಜಯದೇವ ಸಂಸ್ಥೆಯನ್ನು ಆಗ್ನೇಯ ಏಷ್ಯಾದಲ್ಲಿ ಅತಿದೊಡ್ಡ ಹೃದಯ ಆರೈಕೆಯ ಕೇಂದ್ರವನ್ನಾಗಿ ಪರಿವರ್ತಿಸಿ ಸಂಸ್ಥೆಯ ಹಾಗೂ ಬೆಂಗಳೂರಿನ ಕೀರ್ತಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿ ಭಾರತದಲ್ಲೇ ಅತಿ ಹೆಚ್ಚು ಅಂದರೆ ಸುಮಾರು 75,000 ಹೃದಯ ಕ್ಯಾಥ್ಲಾಕ್ ಪ್ರೊಸೀಜರ್ಸ್ ಮತ್ತು 5,500 ತೆರೆದ ಹೃದಯ ಚಿಕಿತ್ಸೆ ನೀಡುವಲ್ಲಿ ಯಶಸ್ವಿಯಾಗಿರುತ್ತಾರೆ. ಶ್ರೀಯುತರು ಬಡ ಜನರಿಗಾಗಿ ಘೋಷಣೆ ಮಾಡಿದ ಪದ್ಧತಿಗಳಾದ
ಚಿಕಿತ್ಸೆ ಮೊದಲು, ಪಾವತಿ ನಂತರ, ಹಣಕ್ಕಿಂತ ಜೀವನ ಮುಖ್ಯ, ಮಾನವೀಯತೆಗೆ ಆದ್ಯತೆ. ಇದರ ಅಡಿಯಲ್ಲಿ ಲಕ್ಷಾಂತರ ಬಡಜನರಿಗೆ ಹೃದಯ ಚಿಕಿತ್ಸೆ ನೀಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಬಡಜನರ ಹೃದಯ ಚಿಕಿತ್ಸೆಗಾಗಿ ಸುಮಾರು 150 ಕೋಟಿ ಮೀಸಲು ನಿಧಿಯನ್ನು ಇಟ್ಟು ಚಿಕಿತ್ಸೆಯೊಂದಿಗೆ ಔಷಧಿಯನ್ನು ಉಚಿತವಾಗಿ ನೀಡುತ್ತಿದ್ದಾರೆ. ಇವರ ದಕ್ಷ ನಾಯಕತ್ವದಲ್ಲಿ ಜಯದೇವ ಹೃದ್ರೋಗ ಆಸ್ಪತ್ರೆಯು ಸುಮಾರು 75 ಲಕ್ಷ ಜನರಿಗೆ ಹೃದ್ರೋಗ ಚಿಕಿತ್ಸೆ ಮತ್ತು 8 ಲಕ್ಷ ಜನರಿಗೆ ಹೃದಯ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿರುತ್ತಾರೆ. ತಮ್ಮ ಹುಟ್ಟೂರಿನಲ್ಲಿ ಸುಮಾರು 2 ಎಕರೆ ಭೂಮಿಯನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕಾಗಿ ದಾನ ನೀಡಿ ಆಸ್ಪತ್ರೆಯು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲು ಶ್ರಮಿಸುತ್ತಿದ್ದಾರೆ. ಬೆಂಗಳೂರಿನಲ್ಲಷ್ಟೇ ಅಲ್ಲದೆ ಜಯದೇವ ಹೃದ್ರೋಗ ಸಂಸ್ಥೆಯು ಉತ್ತರ ಮತ್ತು ದಕ್ಷಿಣ ಕರ್ನಾಟಕದ ಜನಗಳಿಗೆ ಉಪಯೋಗವಾಗುವಂತೆ ಕಲಬುರಗಿ ಮತ್ತು ಮೈಸೂರಿನಲ್ಲಿ ಶಾಖೆಗಳನ್ನು ಹುಟ್ಟುಹಾಕಿದ ಶ್ರೇಯಸ್ಸು ಇವರಿಗೆ ಸಲ್ಲಬೇಕು. ಅತಿ ಕಡಿಮೆ ವೆಚ್ಚದಲ್ಲಿ ಪರಿಣಾಮಕಾರಿಯಾಗಿ ಗುಣಮಟ್ಟದ ಹೃದ್ರೋಗ ವೈದ್ಯಕೀಯ ಸೇವೆಯ ಮಾದರಿಯನ್ನು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್, ಲೀಡರ್ಶಿಪ್ ಸ್ಕೂಲ್ ಆಫ್ ಸಿಂಗಪುರ್, ಯೇಲ್ ಯೂನಿವರ್ಸಿಟಿ ಆಫ್ USA, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬೆಂಗಳೂರು ಸಹ ಮೆಚ್ಚಿಕೊಂಡಿದೆ ಮತ್ತು ಅಮೆರಿಕದ ಮಾಜಿ ಅಧ್ಯಕ್ಷರಾದ ಬರಾಕ್ ಒಬಾಮಾ ಕೂಡ ಇವರ ಸೇವೆಯನ್ನು ಶ್ಲಾಘನೆ ಮಾಡಿದ್ದಾರೆ. ಶ್ರೀಯುತರ ವೃತ್ತಿಪರ ವೈದ್ಯಕೀಯ ಸಾಧನೆಗೆ ಲೋಕೋಪಕಾರಿ ಸಾಮಾಜಿಕ ಬದ್ಧತೆಗಳಿಗಾಗಿ ಭಾರತ ಸರ್ಕಾರದಿಂದ ಕೊಡಮಾಡುವ 4ನೇ ಅತ್ಯುನ್ನತ ಭಾರತೀಯ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ವಿಶ್ವ ಮಾನವ ಪ್ರಶಸ್ತಿ, ಸಿದ್ಧಗಂಗಾ ಶ್ರೀ ಪ್ರಶಸ್ತಿ, ವರ್ಷದ ಕನ್ನಡಿಗ ಪ್ರಶಸ್ತಿ, ದ್ರೋಣಾಚಾರ್ಯ ಪ್ರಶಸ್ತಿ, ಸರ್ ಸಿ.ವಿ. ರಾಮನ್ ಯುವ ವಿಜ್ಞಾನಿ ಪ್ರಶಸ್ತಿ, ಸರ್ ವಿಶ್ವೇಶ್ವರಯ್ಯ ಪ್ರಶಸ್ತಿ ಮತ್ತು ಗ್ರೇಟ್ ಮ್ಯಾನ್ ಆಫ್ ಕರ್ನಾಟಕ ಪ್ರಶಸ್ತಿಯಲ್ಲಿದ್ದು ಗೌರವಿಸಲಾಗಿದೆ. ಶ್ರೀಯುತರ ಸಾಧನೆ ಇಷ್ಟಕ್ಕೆ ನಿಲ್ಲುವುದಿಲ್ಲ. 2024ರ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಸ್ಪರ್ಧಿಸಿ 2,70,000 ಮತಗಳ ಭಾರಿ ಅಂತರದಿಂದ ಗೆದ್ದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನು ಪ್ರತಿನಿಧಿಸುವ ಸಂಸತ್ ಸದಸ್ಯರಾಗಿ ಸೇವೆಯಿಂದ ನಿವೃತ್ತರಾದ ನಂತರವೂ ರಾಜಕಾರಣಿಯಾಗಿ ರೋಗಿಗಳಿಗಷ್ಟೇ ವೈದ್ಯರಾಗಿ ಉಳಿಯದೆ ಇಡೀ ಸಮಾಜಕ್ಕೆ ವೈದ್ಯರಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಭಾರತದ ಮಾಜಿ ಪ್ರಧಾನಮಂತ್ರಿ, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ, ಮಣ್ಣಿನ ಮಗ ಎಂದೇ ಜನಪ್ರಿಯರಾಗಿರುವ ಎಚ್.ಡಿ. ದೇವೇಗೌಡರ ಮಗಳಾದ ಎಚ್.ಡಿ. ಅನಸೂಯರವರನ್ನು ವರಿಸಿ ಮಗ ಡಾಕ್ಟರ್ ಸಾತ್ವಿಕ್ ಮತ್ತು ಮಗಳು ಡಾಕ್ಟರ್ ನಮ್ರತಾರವರ ಪ್ರೀತಿಯ ಅಪ್ಪನಾಗಿ, ಸ್ಫೂರ್ತಿಯ ಚಿಲುಮೆಯಾಗಿ ಸಮಾಜಮುಖಿ ಕಾರ್ಯಕ್ರಮಗಳ ಮುಖಾಂತರ ದೇವ ಮಾನವರಾಗಿದ್ದೀರಿ ಎಂದರೆ ತಪ್ಪಾಗಲಾರದು. ಕಾಯಕವೇ ಕೈಲಾಸ ಎನ್ನುವ ನಿಮ್ಮ ಕಾರ್ಯತತ್ಪರತೆಗೆ ನಮ್ಮ ಶರಣಾರ್ಥಿಗಳು. ತಮಗೆ ಮತ್ತು ತಮ್ಮ ಕುಟುಂಬದವರಿಗೆ ಮಗದಷ್ಟು ಸಮಾಜ ಸೇವಾ ಕೈಕರ್ಯಗಳನ್ನು ಮಾಡುವ ಶಕ್ತಿಯಲ್ಲೂ ಆಯಸ್ಸು, ಆರೋಗ್ಯ, ಸಂಪತ್ತುಗಳನ್ನಿತ್ತು ಭಕ್ತಿ ಭಂಡಾರಿ ಬಸವಣ್ಣನವರು ಆಶೀರ್ವದಿಸಲಿ ಎಂಬ ಶುಭ ಹಾರೈಕೆಯೊಂದಿಗೆ ನಿಮಗಿದು ಬಸವ ಸೇವಾರತ್ನ ಪ್ರಶಸ್ತಿ. ಬಸವ ಸೇವಾರತ್ನ ಪ್ರಶಸ್ತಿ ಪುರಸ್ಕೃತರಾದಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸರ್ ಅವರು 2 ಮಾತನಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಮನಸ್ಸು ನಿರ್ಮಲವಾಗಿದ್ದರೆ ಸಾಕ್ಷಾತ್ಕಾರ, ಮಾತು ಮೃದುವಾಗಿದ್ದರೆ ಚಮತ್ಕಾರ, ನಡೆ ನುಡಿ ಚೆನ್ನಾಗಿದ್ದರೆ ಪುರಸ್ಕಾರ. ಇದನ್ನೆಲ್ಲ ಒಗ್ಗೂಡಿಸಿಕೊಂಡಿರ್ತಕ್ಕಂಥ HAL ಬಸವ ಸಮಿತಿಗೆ ನನ್ನ ನಮಸ್ಕಾರ. ಇವತ್ತು HAL ಬಸವ ಸಮಿತಿಯಿಂದ ಆಯೋಜಿಸಿರ್ತಕ್ಕಂಥ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳಲ್ಲಿ ನಮಸ್ಕರಿಸುತ್ತಾ, ಹಾಗೂ ವೇದಿಕೆಯಲ್ಲಿ ಇರತಕ್ಕಂಥ ಶರಣ ಧರ್ಣಿಕುಮಾರ್ ಅವರೇ, ವೀರ ಬಸಪ್ಪನವರೇ, ಶರಣ ಬೇಲೂರಪ್ಪನವರೇ ಮತ್ತು ಪ್ರೊಫೆಸರ್ ಸಿದ್ದು ಅವರೇ, ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ HAL ಕುಟುಂಬ, HAL ಕುಟುಂಬದ ಎಲ್ಲ ಸದಸ್ಯರುಗಳೇ ಮತ್ತು ಅಧಿಕಾರಿಗಳಿಗೆ ತಮ್ಮೆಲ್ಲರಿಗೂ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಪರಮ ಪೂಜ್ಯರ ಬಗ್ಗೆ ಹೇಳದೇ ಆದರೆ ಅವರು ಒಂದು ನಿಜವಾಗ್ಲೂ ನಮ್ಮ ರಾಜ್ಯದ, ನಮ್ಮ ಈ ಜಗತ್ತಿನ
ಒಬ್ಬ ಆಧ್ಯಾತ್ಮಿಕ ಮಾಣಿಕ್ಯ ಅಂತ ಹೇಳಬೇಕಾಗುತ್ತೆ. ಯಾಕೆಂದರೆ ಜ್ಞಾನ, ವಿಜ್ಞಾನ ಮತ್ತು ಆಧ್ಯಾತ್ಮಿಕತೆಯ ಗಂಗೋತ್ರಿ ಅಂತ ಹೇಳಬೇಕಾದ್ರೆ, ಯಾಕೆಂದರೆ ನಾನು ತರಳಬಾಳು ಹುಣ್ಣಿಮೆ ಕಾರ್ಯಕ್ರಮ ಬಹುಶಃ 2-3 ವರ್ಷಗಳ ಹಿಂದೆ ನಾನು ಹಳೇಬೀಡಿನಲ್ಲಿ ಭಾಗವಹಿಸಿದ್ದೆ. ಆ ಸಂದರ್ಭದಲ್ಲಿ ಸ್ವಾಮೀಜಿಯವರ ಜೊತೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಅವರ ಅಂತರಾಳದ ಜ್ಞಾನ, ಆಧ್ಯಾತ್ಮಿಕತೆಯನ್ನು ನಾನು ನಿಜವಾಗ್ಲೂ ಅವರು ಮೆಚ್ಚಿಕೊಂಡಿದ್ದೇವೆ ಮತ್ತು ಅವರು ಒಂದು ಆದರ್ಶ ಅಂತಲೇ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಇವತ್ತು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಇದು ಭಾರತದ ಮಹಾರತ್ನಗಳಲ್ಲಿ ಒಂದು ರತ್ನ ಅಂತಲೇ ಹೇಳಬೇಕು. ಮಹಾರತ್ನ ಅಂದರೆ ಇವತ್ತು HAL ಏನಿದೆ ಅಲ್ಲಿ ಸುಮಾರು 7,000 ಇವತ್ತು ಸಿಬ್ಬಂದಿ ವರ್ಗದವರು ಕೆಲಸ ಮಾಡ್ತಾ ಇದ್ದಾರೆ, ಅಧಿಕಾರ ವರ್ಗ ಮತ್ತು ಸಿಬ್ಬಂದಿ ವರ್ಗದವರು. ಇವತ್ತು HAL ಈ ನಾಡಿನ ವಾಯುಸೇನೆಗೆ, ಈ ನಾಡಿನ ರಕ್ಷಣಾ ವ್ಯವಸ್ಥೆಗೆ ಕೊಡತಕ್ಕಂಥ ಈ ಕೊಡುಗೆ, ಅದಕ್ಕೋಸ್ಕರ ನಿಮಗೆ ಒಂದು ಸಲಾಂ ಮತ್ತು ಒಂದು ಸೆಲ್ಯೂಟ್ ಅಂತ ಹೇಳಬೇಕಾಗುತ್ತೆ. ಅಂದರೆ ಎಲ್ಲೋ ಒಂದು ಕಡೆ ಕಳೆದ 10 ವರ್ಷದ ಹಿಂದೆ HAL, ಯಾಕೆಂದರೆ ಈ ಮಹಾರತ್ನ ಅಥವಾ ನವರತ್ನಗಳಲ್ಲಿ ಏನು ಒಂದು ಅದರ ಉತ್ಪಾದನೆ ಕಡಿಮೆ ಆಗ್ತಾ ಇದೆ, ಹಲವಾರು ಕಾರ್ಮಿಕರಲ್ಲಿ, ಸಿಬ್ಬಂದಿ ವರ್ಗದವರಲ್ಲಿ ಆತಂಕ ಇತ್ತು. ಇತ್ತೀಚೆಗೆ ಕೇಂದ್ರ ಸರ್ಕಾರ HALಗೆ ಒಂದು ಹೊಸ ಉತ್ತೇಜನವನ್ನು ಕೊಡ್ತಾ ಇದೆ. ಮೊನ್ನೆ ತಾನೇ ಸುಮಾರು 6 ತಿಂಗಳ ಹಿಂದೆ ಅಂತ ಅನ್ಕೊಳ್ತೀನಿ ನಾನು, 97 ಫೈಟರ್ ಜೆಟ್ಸ್ಗೆ ಸುಮಾರು 63,000 ರೂಪಾಯಿದು ಕಾಂಟ್ರಾಕ್ಟನ್ನು ಕೂಡ ಅವಾರ್ಡ್ ಮಾಡಿದೆ. 145 ಹೆಲಿಕಾಪ್ಟರ್, ಲೈಟ್ ಕಂಬ್ಯಾಕ್ಟ್ ಹೆಲಿಕಾಪ್ಟರ್ ಏನಿದೆ ಅದಕ್ಕೂ ಕೂಡ ಉತ್ಪಾದನೆಗೆ ಎಲ್ಲ ರೀತಿಯ ಸಹಾಯವನ್ನು ಕೊಡ್ತಾ ಇದೆ. ಏಕೆಂದರೆ HAL ಒಂದು ಈ ನಮ್ಮ ಭಾರತ ದೇಶದ ಒಂದು ಪ್ರೌಢಿಮೆ. ಭಾರತ ದೇಶ ಅಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರೂ ಕೂಡ ಈ ದೇಶ ರಕ್ಷಣೆಯಲ್ಲಿ ಪರೋಕ್ಷವಾಗಿ ಅಥವಾ ಪರೋಕ್ಷವಾಗಿ ಆಗಬಹುದು ಅಥವಾ ಬೇರೆ ರೀತಿಯ ಇಲ್ಲಿ ಸಹಾಯ ಮಾಡ್ತಾ ಇದ್ದಾರೆ. ಅದರಿಂದ ಇವತ್ತು HAL ನಿಜವಾಗ್ಲೂ ನಮ್ಮ ದೇಶದ ಹೆಮ್ಮೆ ಅಂತ ಹೇಳೋದಕ್ಕೆ ನಮಗೆ ಬಹಳ ಸಂತೋಷವಾಗಿದೆ. ಇವತ್ತು ನಾವು ಎಷ್ಟು ಓದಿದ್ದೀವಿ, ಎಷ್ಟು ಪದವಿಗಳನ್ನು ಪಡೆದಿದ್ದೀವಿ, ಎಷ್ಟು ಆವಿಷ್ಕಾರಗಳನ್ನು ಮಾಡಿದ್ದೀವಿ, ಎಷ್ಟು ನಾವು ಸಂಶೋಧನೆಗಳನ್ನು ಮಾಡಿದ್ದೀವಿ ಅನ್ನೋದು ಮುಖ್ಯವಲ್ಲ. ನಮ್ಮ ಓದು, ನಮ್ಮ ಸೇವೆ ಎಷ್ಟು ಜನರ ಮುಖದಲ್ಲಿ ನಗುವನ್ನು ತರಿಸಿದೆ, ಎಷ್ಟು ಮನೆಗಳಲ್ಲಿ ನಂದಾದೀಪವನ್ನು ಬೆಳಗಿಸಿದೆ ಅನ್ನೋದು ಬಹಳ ಮುಖ್ಯವಾಗಿದೆ. ಯಾಕೆಂದರೆ ಇವತ್ತು ಬಸವ ಸಮಿತಿ ನಮಗೆ ಬಸವ ಸೇವಾ ರತ್ನ ಪುರಸ್ಕಾರವನ್ನು ಮಾಡಿರೋದು ಅದು ಬಹಳ ಸಂತೋಷ. ಅದನ್ನು ನಾನು ಸಂತೋಷದಿಂದ ಸ್ವೀಕಾರ ಮಾಡ್ತಾ ಇದ್ದೇನೆ. ಆದರೆ ಸನ್ಮಾನಕ್ಕಿಂತ ಬಹಳ ದೊಡ್ಡದು ಯಾವುದಪ್ಪ ಅಂದರೆ ಸಂಸ್ಕಾರ ಬಹಳ ದೊಡ್ಡದು ಅಂತ ಸಾಗಿ. ಯಾಕಂದರೆ ಒಂದು ಕವಿವಾಣಿದೆ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತಲೇ ನಾವು ಹೇಳ್ತೇವೆ. ಅಂದರೆ ಇವತ್ತು ಬಸವಣ್ಣವರ ತತ್ವ ಸಿದ್ಧಾಂತ ಸುಮಾರು 12ನೇ ಶತಮಾನದಿಂದ ಕೂಡ ಇವತ್ತಿಗೂ ಕೂಡ ಅದು ಯಾವ ರೀತಿ ವಾಸ್ತವವಾಗಿ ಎಲ್ಲರೂ ಕೂಡ ಅಳವಡಿಸ್ಬೇಕು. ನಾವೆಲ್ಲ ಎಲ್ಲ ವೃತ್ತಿನಲ್ಲಿ ಪ್ರತಿಜ್ಞಾ ವಿಧಿ ಅಂತ ಇದೆ, ಓತ್ ಅಂತ ಹೇಳ್ತೀವಿ, ಪ್ರಮಾಣ ವಚನ ಅಂತ ಹೇಳ್ತೀವಿ. ನಾವು ಜನಪ್ರತಿನಿಧಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತೇವೆ, ವೈದ್ಯರಾಗಿ ಪ್ರಮಾಣ ವಚನ, ನರ್ಸಾಗಿ ಪ್ರಮಾಣ ವಚನ, ಎಲ್ಲ ವೃತ್ತಿನಲ್ಲೂ ಕೂಡ ಒಂದು ಪ್ರಮಾಣ ವಚನ ಅಂತ ಇರುತ್ತೆ. ಈ ದೇಶ ಮತ್ತು ಜನ ಮತ್ತು ಈ ಸಮಾಜ ಮುಂದುವರಿಬೇಕಾದ್ರೆ, ಸಮಾಜದ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ನಾವು ಯಾವ ರೀತಿಯ ಪ್ರತಿಜ್ಞಾ ವಿಧಿಯನ್ನು ಓದುತ್ತೇವೆ, ಸಾಲು ಸಾಲು ಓದುತ್ತೇವೆ, ಅದಕ್ಕೆ ಅನುಗುಣವಾಗಿ ನಾವು ನಡೆದುಕೊಂಡ್ರೆ ಯಾವುದೇ ಉಪದೇಶನೂ ಬೇಕಿಲ್ಲ, ಯಾವುದೇ ಆದೇಶನೂ ಬೇಕಿಲ್ಲ, ಸ್ವಯಂ ಪ್ರೇರಿತವಾಗಿ ದೇಶ ಮುಂದೆ ಬರುತ್ತೆ. ಇದು ಬಹಳ ಮುಖ್ಯವಾದದ್ದು. ಇವತ್ತು ನಾವು ದೇವರ ಬಗ್ಗೆ ಮಾತಾಡ್ತೇವೆ. ದೇವರು ಅಂದ್ರೆ ಏನು? ಒಬ್ಬೊಬ್ಬರಿಗೆ ಒಂದೊಂದು ಥರ ದೇವರು. ಬಡವರಿಗೆ ದುಡಿಮೆ ದೇವರು, ಶ್ರೀಮಂತರಿಗೆ ಭಯವೇ ದೇವರು, ಅಂತಕರಿಗೆ ಗೌಪ್ಯವೇ ದೇವರು, ರೋಗಿಗಳಿಗೆ ವೈದ್ಯರೇ ದೇವರು, ವೈದ್ಯರಿಗೆ ರೋಗಿಯೇ ದೇವರು. ಇದು ಬಹಳ ಮುಖ್ಯವಾದದ್ದು. ಅಂದರೆ ಇವತ್ತು
ಪ್ರಪಂಚ ಬಹಳ ವೇಗವಾಗಿ ಹೋಗ್ತಾ ಇದೆ. ಈಗ ತಾನೇ ನಾವು ಪ್ರತಿಭಾವಂತ ಮಕ್ಕಳಿಗೆ ಪುರಸ್ಕಾರವನ್ನು ಮಾಡಿದ್ದೇವೆ. ಆ ಎಲ್ಲ ಮಕ್ಕಳಿಗೆ ಇವತ್ತು ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಹಲವಾರು ದೀರ್ಘಕಾಲ ಸೇವೆ ಮಾಡಿ ನಿವೃತ್ತಿಯಾಗಿದ್ದಾರೆ. ಅವ್ರಿಗೂ ಕೂಡ ದೇವರು ಆರೋಗ್ಯ, ಆಯಸ್ಸು, ನೆಮ್ಮದಿ ಮತ್ತು ಇನ್ನೂ ಕೆಲವು ಅವಕಾಶಗಳನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಅಂದರೆ ಇವತ್ತು ಜಗತ್ತು ಬಹಳ ವೇಗವಾಗಿ ಚಲಿಸ್ತಾ ಇದೆ. ಜನ ಹೇಳ್ತಾರೆ ಕಾಲ ಬದಲಾಗಿದೆ ಅಂತ. ಕಾಲ ಬದಲಾಗಿಲ್ಲ. ಕಾಲ ಎಲ್ಲಿ ಬದಲಾಗಿದೆ? ಸೂರ್ಯ ಅಲ್ಲೇ ಇದ್ದಾನೆ, ಚಂದ್ರ ಅಲ್ಲೇ ಇದ್ದಾನೆ, ಮಾವಿನ ಸಿಹಿ ಆಗಿದೆ, ಬೇವಿನ ಕಹಿ ಆಗಿದೆ, ಮೆಣಸಿನ ಖಾರ ಆಗೇ ಇದೆ. ಜನ ಬದಲಾವಣೆ ಆಗಿದ್ದಾರೆ, ಜನರ ಅಪೇಕ್ಷೆಗಳು ಬದಲಾವಣೆ ಆಗಿದೆ, ಜನರ ನಿರೀಕ್ಷೆಗಳು ಬದಲಾವಣೆ ಆಗಿದೆ. ಅದರಿಂದ ಇವತ್ತು ಹಲವಾರು ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೇವೆ. ಇದು ಯಾವ ಕಾಲಘಟ್ಟದಲ್ಲಿ ಇದ್ದೇವೆ ಅಂದರೆ, ಇನ್ಕಮ್ ಇದ್ದರೆ ವೆಲ್ಕಮ್ ಅನ್ನುವ ಕಾಲದಲ್ಲಿ ಇದ್ದೇವೆ. ಇನ್ಕಮ್ ಇದ್ದರೆ ವೆಲ್ಕಮ್ ಅನ್ನುವ ಕಾಲ. ನಿಮ್ಮ ಹತ್ರ ಹಣ ಇದೆಯಾ, ಹೇಗಿದ್ದೀರಿ ಸರ್ ಅಂತ. ಹಣ ಇಲ್ವಾ, ನೀವ್ಯಾರು ಸರ್ ಅಂತ. ಅದರಿಂದ ಅಂದರೆ ಇವತ್ತು ನಾವೆಲ್ಲ ದೇವರನ್ನ ಪೂಜೆ ಮಾಡ್ತೇವೆ. ದೇವರಲ್ಲಿ ನಂಬಿಕೆ ಇರಬೇಕು. ಯಾಕೆ ನಂಬಿಕೆ ಇರಬೇಕು ಅಂದರೆ, ಆ ದೇವರಲ್ಲಿ ನಂಬಿಕೆ ಮತ್ತು ಭಯ ಇದ್ದರೆ ಅದು ನಮ್ಮನ್ನು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಮಾಡು. ಅಯ್ಯೋ ನಾವು ತಪ್ಪು ಮಾಡಿದರೆ ಮೇಲೊಬ್ಬ ದೇವರಿದ್ದಾನಪ್ಪ ಅನ್ನುವ ಆ ಭಯ ನಮ್ಮನ್ನು ಒಳ್ಳೆ ಕೆಲಸ ಮಾಡಲಿಕ್ಕೆ ಇದಾಗುತ್ತೆ. ನೋಡಿ, ಜನ ಯಾವ ರೀತಿ ಅಂದರೆ, ನಾವು ಕಷ್ಟದಲ್ಲಿದ್ದಾಗ, ದುಃಖದಲ್ಲಿದ್ದಾಗ ದೇವರನ್ನ ಪ್ರಾರ್ಥನೆ ಮಾಡ್ತೇವೆ, ದೇವಸ್ಥಾನಗಳಿಗೆ ಹೋಗ್ತೇವೆ. ಪ್ರಾರ್ಥನೆ, ನಮ್ಮ ನಂಬಿಕೆ ಏನು? ನಮ್ಮ ಪ್ರಾರ್ಥನೆ, ನಮ್ಮ ಬೇಡಿಕೆ ದೇವರಿಗೆ ತಲುಪ್ತದೆ ಅಂತ ನಮ್ಮ ನಂಬಿಕೆ. ಅದೇ ರೀತಿ ಸುಳ್ಳು ಹೇಳುವಾಗ, ಮೋಸ ಮಾಡುವಾಗ ನೀವು ಅದೇ ರೀತಿ ಯೋಚನೆ ಮಾಡಬೇಕು. ಅವನು ದೇವರಿಗೆ ಅದು ಕೂಡ ತಲುಪುತ್ತೆ. ಆಗ ದೇವರು, ಯಾಕೆಂದರೆ ಮನುಷ್ಯ ಕೊಟ್ಟ ಏಟಿಗೆ ನಾವು ಕಾರಣ ಇದ್ದೇ ಇರುತ್ತೆ, ಆದರೆ ದೇವರು ಕೊಡುವ ಏಟಿಗೆ ನಾವೇ ಕಾರಣ ಹುಡ್ಕೋಬೇಕಾಗುತ್ತೆ. ಅದರಿಂದ ನಾವು ದೇವಸ್ಥಾನಗಳಿಗೆ ಹೋಗಿ ನೀವು ಎಷ್ಟೇ ಹಣವನ್ನು ಹಾಕಿದರೂ ಕೂಡ ನಿಮ್ಮನ್ನು ಭಕ್ತರು ಅಂತ ಮಾತ್ರ ಕರಿತೀವಿ. ಆದರೆ ಬಡವರ ಕಣ್ಣೀರು ಒರೆಸಲಿಕ್ಕೆ, ದಾಸೋಹ, ಅಕ್ಷರ ದಾಸೋಹ, ಆರೋಗ್ಯ ದಾಸೋಹಕ್ಕೆ ನೀವು ಹಣವನ್ನು ಕೊಟ್ಟರೆ ನಿಮ್ಮನ್ನು ದಾನಿಗಳು ಅಂತ ಕರೀತಾರೆ. ಇದನ್ನು ಹೇಳಬೇಕಾದ್ರೆ ಇದು ಬಹಳ ಮುಖ್ಯವಾದದ್ದು. ಅಂದರೆ ಇವತ್ತು ನಾವು ಉಪದೇಶಗಳನ್ನು ಮಾಡ್ತೇವೆ ಅಲ್ವಾ. ಈ ದೇಶದಲ್ಲಿ ಏನಾಗಿದೆ, ಸಲಹೆ ಅಂತ ಕೇಳಿ ನೀವು ಸಾವಿರಾರು ಜನ ಮುಂದೆ ಬರ್ತಾರೆ, ಸಲಹೆ, ಒಪಿನಿಯನ್. ಅದೇ ನೀವು ಸಹಾಯ ಅಂತ ಕೇಳಿ ಯಾರೋ ಒಬ್ರು ಇಬ್ರು ಬರ್ತಾರೆ ಅಷ್ಟೇ. ನಾನು ಹಲವಾರು ಬಾರಿ ಜಯದೇವ ಆಸ್ಪತ್ರೆಯ ನಿರ್ದೇಶಕನಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ 3 ಸ್ಲೋಗನ್ನನ್ನು ನಾನೇ ಅಳವಡಿಸಿಕೊಂಡೆ. ಅದನ್ನು ನಾವೇ ಹುಟ್ಟು ಹಾಕಿ ಅದರಂತೆಯೇ ನಡೆದುಕೊಂಡೆ. ಏನು ಒಂದು ಯಾವುದಪ್ಪ, ಮೊದಲನೇ ಸ್ಲೋಗನ್ ಅಂದರೆ ಟ್ರೀಟ್ಮೆಂಟ್ ಫಸ್ಟ್, ಪೇಮೆಂಟ್ ನೆಕ್ಸ್ಟ್. ಎರಡನೆಯ ಘೋಷವಾಕ್ಯ ಏನಪ್ಪ ಅಂದರೆ, ಲೈಫ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ದ ಫೈಲ್. ಮೂರನೇದು ಹ್ಯುಮ್ಯಾನಿಟಿ ಈಸ್ ಪ್ರಯಾರಿಟಿ. ಲೈಫ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ದ ಫೈಲ್ ಅಂತ ಯಾಕೆಂದರೆ, ಹೃದಯಘಾತ ಆದಂಥ ಸಂದರ್ಭದಲ್ಲಿ ಪ್ರತಿ ಒಂದು ನಿಮಿಷ ಕೂಡ ಬಹಳ ಮುಖ್ಯ. ಒಂದೇ ನಿಮಿಷದಲ್ಲಿ ಅವನ ಪ್ರಾಣ ಹೋಗ್ಬೋದು. ಅಂಥ ಸಮಯದಲ್ಲಿ ನೀವು ಹಣ ಕಟ್ಟಬೇಕು, ಮುಂಗಡ ಹಣ ಕಟ್ಟಬೇಕು ಅನ್ನುವ ನೀವು ಕಾನೂನನ್ನು ತಂದರೆ ಏನಾಗುತ್ತೆ, ಅವನ ಪ್ರಾಣನೇ ಹೋದ್ಮೇಲೆ ಫೈಲ್ ಇಟ್ಕೊಂಡು ಏನು ಮಾಡ್ತಾರೆ ನೋಡಿ. ಲೈಫ್ ಅನ್ನು ರಿವರ್ಸ್ ಮಾಡಿದರೆ ಫೈಲ್ ಆಗುತ್ತೆ, ಫೈಲನ್ನು ರಿವರ್ಸ್ ಮಾಡಿದರೆ ಲೈಫ್ ಆಗುತ್ತೆ. ಅದರಿಂದ ನಾವು ಯಾವುದೇ ವೃತ್ತಿಯಲ್ಲಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ 2 ಬುಕ್ ಇರುತ್ತೆ. ಒಂದು ರೂಲ್ ಬುಕ್ ಅಂತ, ಇನ್ನೊಂದು ಮಾನವೀಯತೆ ಬುಕ್ ಅಂತ, ಹ್ಯುಮ್ಯಾನಿಟೇರಿಯನ್ ಬುಕ್. ನಿಮಗೆ ಎಷ್ಟೇ ಸದ್ಗುಣಗಳಿರಲಿ, ನಿಮಗೆ ಎಷ್ಟೇ ಪದವಿಗಳಿರಲಿ, ನಿಮಗೆ ಎಷ್ಟೇ ಸಂಪತ್ತಿರಲಿ, ನಿಮಗೆ ಮಾನವೀಯತೆ ಇಲ್ಲದೆ ಇದ್ದರೆ ನಾವು ಅನಕ್ಷರಸ್ಥರಿಗೆ ಸಮ ಅಂತ ಹೇಳಬೇಕಾಗುತ್ತೆ. ಅನಕ್ಷರಸ್ಥರಿಗೆ ಸಮ ಅಂತ ಹೇಳಬೇಕಾಗುತ್ತೆ. ಏಕೆಂದರೆ ಇವತ್ತು ವ್ಯಕ್ತಿ ಪರಿಚಯ ಆಗೋದು ಹೇಗೆ? ಹೆಸರಿನಿಂದ ವ್ಯಕ್ತಿ ಪರಿಚಯ ಆಗ್ತಾನೆ. ಆದರೆ ಅವನ ಹೆಸರಿನಿಂದ ಪರಿಚಯ ಆದರೆ
ಆದರೆ ಸದಾಕಾಲ ನೆನಪಿನಲ್ಲಿ ಉಳಿಯೋದು ಹೆಸರಿನಿಂದ ಅಲ್ಲ, ವ್ಯಕ್ತಿತ್ವದಿಂದ ಅಂತಲೇ ಹೇಳಬೇಕಾಗುತ್ತೆ. ಸೊ ವ್ಯಕ್ತಿಗಿಂತ ವ್ಯಕ್ತಿತ್ವ ಅನ್ನೋದು ಬಹಳ ಮುಖ್ಯವಾದದ್ದು. ಹೀಗಾಗಿ ಇವತ್ತು ಸಮಾಜ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಬದುಕು ಅಂದ್ರೆ ಏನು? ಬದುಕು ಅಂದ್ರೆ ನನ್ನ ಅರ್ಥದಲ್ಲಿ ಅಧಿಕಾರದಲ್ಲಿ ಸೌಜನ್ಯತೆ ಇರಬೇಕು, ಸಂಪತ್ತಿನಲ್ಲಿ ಸರಳತೆ ಇರಬೇಕು, ಕೋಪದಲ್ಲಿ ಮೌನ ಇರಬೇಕು. ಅದೇ ನಿಜವಾದಂಥ ಬದುಕು. ಯಾಕೆಂದ್ರೆ ಇವತ್ತು ಜನ ಸಂತೋಷವಾಗಿಲ್ಲ. ಸುಮಾರು ಜನ ಯಾಕೆ ಸಂತೋಷವಾಗಿಲ್ಲ ಅಂದ್ರೆ ಬೇರೆಯವರು ಸಂತೋಷವಾಗಿದ್ದಾರಲ್ಲ ಅಂದ್ಬಿಟ್ಟು ಇವ್ರು ಸಂತೋಷ. ಅದಕ್ಕೋಸ್ಕರ ನಾವು ಹೋಲಿಕೆ ಮಾಡ್ಕೊಳಕ್ ಹೋಗ್ಬಾರ್ದು. ಇವತ್ತು ಸಮಸ್ಯೆ ಬಂದಿರೋದು ನಾವು ಹೋಲಿಕೆ ಮಾಡಕ್ ಹೋಗ್ತಾ ಇದ್ದೇವೆ. ನಮ್ಗೆ ಪ್ರತಿಯೊಬ್ಬರಿಗೂ ದೇವರು ಅವಕಾಶವನ್ನು ಕೊಡ್ತಾನೆ. ಯಾರಿಗೂ ಶಾಪನೂ ಹಾಕೋದಿಲ್ಲ, ಯಾರಿಗೂ ಕೂಡ ಆಶೀರ್ವಾದವನ್ನು ಮಾಡೋದಿಲ್ಲ. ಅವನು ಅವಕಾಶವನ್ನು ಕೊಡ್ತಾನೆ. ಆ ಅವಕಾಶವನ್ನು ನಾವು ಉಪಯೋಗಿಸ್ಕೋಬೇಕಾಗುತ್ತೆ. ಯಾಕೆಂದ್ರೆ ಈ ಹೋಲಿಕೆ ಮಾಡೋದು, ನೀವು ಹೋಲಿಕೆ ಮಾಡದೇ ಆದರೆ ಸರಳತೆಗೆ ಹೋಲಿಕೆ ಮಾಡಿ, ಸಾಧನೆಗೆ ಹೋಲಿಕೆ ಮಾಡಿ. ಈಗ ನೋಡ್ಬೋದು, ಕೆಲವರು ಯಾವುದೋ ಒಂದು ದೊಡ್ಡ ಮನೆ ಗೃಹ ಪ್ರವೇಶಕ್ಕೆ ಕರೆದಿರ್ತಾರೆ, ಜನ ಹೋಗಿರ್ತಾರೆ, ಮನೇಲಿ ಬಂದು ಗಲಾಟೆ. ನೀವೇನು 25 ವರ್ಷ ಸರ್ವಿಸ್ ಮಾಡಿ ಇಲ್ಲ, ನಾನು ಅದು ಮಾಡಿದ್ದೀನಿ, ಆ ಸಾಧನೆ ಮಾಡಿ, ಅಯ್ಯೋ ನಿಮ್ಮ ಸಾಧನೆ ತಗೊಂಡು ನಾವೇನು ಮಾಡಿ. ಅಥವಾ ಕೆಲವು ಮದುವೆಗಳಿಗೆ ಹೋಗಿ ಬರ್ತಾರೆ. ಸೊ ಮದುವೆ ಹೋಗಿ ಮನೆ ತಲುಪೋದ್ರೊಳಗಡೆನೇ ಸಮಸ್ಯೆ. ಸೊ ಅದರಿಂದ ನಾವು ಯಾವತ್ತೂ ಅಷ್ಟೇ ನಿಜವಾದ ಆಸ್ತಿಗಳು ಯಾವುದು, ಸಮಾಜದಲ್ಲಿ ನಿಜವಾದ ಆಸ್ತಿಗಳು ಏನು? ಒಡವೆನ, ವಜ್ರನ, ಅಧಿಕಾರನ? ಅಧಿಕಾರ ನೋಡಿ, ಒಬ್ಬ ಒಳ್ಳೆಯ ಮನುಷ್ಯ ಅಂತ ಯಾವಾಗ ಹೇಳ್ತೀವಿ? ನನ್ನ ಅರ್ಥದಲ್ಲಿ ಒಬ್ಬ ಒಳ್ಳೆಯ ಮನುಷ್ಯ ಅಂದ್ರೆ ಅವನಿಗೆ ಅಧಿಕಾರ ಬಂದಾಗ, ಅವನಿಗೆ ಹಣ ಸಿಕ್ಕಿದಾಗ, ಅವನ ಬದಲಾವಣೆ ಆಗದೆ ಇದ್ರೆ ಅವನೇ ಒಳ್ಳೆಯ ಮನುಷ್ಯ ಅಂತ ಹೇಳ್ಬೇಕು. ನಾನು ನೋಡಿದ್ದೀನಿ ಕೆಲವರು ಒಂದು ಸಣ್ಣ ಅಧಿಕಾರ, ಅವನು ನಡೆಯುವ ಭಂಗಿನೇ ಚೇಂಜ್ ಆಗುತ್ತೆ, ಅವನು ನೋಡುವ ದೃಷ್ಟಿಕೋನನೇ ಬದಲಾವಣೆ ಆಗುತ್ತೆ. ಅಂದ್ರೆ ಮೊದಲು ಆ ಥರ ನಡೀತಾ ಇರಲಿಲ್ಲ, ಅವರು ಮೊದಲು ಆ ಥರ ನೋಡ್ತಾ ಇರಲಿಲ್ಲ. ಅದಕ್ಕಿಂತ ನನ್ನ ಅರ್ಥದಲ್ಲಿ ಅಧಿಕಾರ ಬೇಕಾಗಿರೋದು, ಅಧಿಕಾರ ಬೇರೆಯವ್ರಿಗೆ ತೊಂದರೆ ಕೊಡಲಿಕ್ಕೆ ಅಧಿಕಾರ ಬೇಕೇ ಹೊರತು ಬೇರೆಯವ್ರಿಗೆ ಅನುಕೂಲ ಮಾಡಲಿಕ್ಕೆ ಮನಸ್ಸೊಂದೇ ಸಾಕು ಅಂತ ನಾವು ಯಾವಾಗಲೂ ಅಷ್ಟೇ. ನಮ್ಮ ಉದ್ದೇಶ ಚೆನ್ನಾಗಿದ್ರೆ ಧರ್ಮ ಕಾಪಾಡುತ್ತೆ. ಉದ್ದೇಶ ಚೆನ್ನಾಗಿಲ್ಲ ಅಂದರೆ ಕರ್ಮ ಯಾವಾಗಲೂ ಬಿಡೋದಿಲ್ಲ. ಅದಕ್ಕೋಸ್ಕರ ಉದ್ದೇಶ ಬಹಳ ಮುಖ್ಯವಾದದ್ದು. ಯಾಕೆಂದರೆ ಮನುಷ್ಯನ ಇವತ್ತು ಕೈಗಾರಿಕಾಕರಣ ಅಂತೀವಿ, ಆಗಿದೆ, ಕೈಗಾರಿಕಾಕರಣ ಆಗಿದೆ, ಆಧುನಿಕೀಕರಣ ಆಗಿದೆ ಮತ್ತು ಗಣಕೀಕರಣ ಆಗಿದೆ. ಆದರೆ ಎಲ್ಲೋ ಒಂದು ಕಡೆ ಸೋಮಾರೀಕರಣವನ್ನು ನಾವು ಉಂಟಾಗ್ತಾ ಇದ್ದೇವೆ. ಭಾರತ ದೇಶದಲ್ಲಿ ಒಂದು ಮಾಹಿತಿ ಪ್ರಕಾರ 51% ಸೋಮಾರಿಗಳನ್ನು ನಾವು ನೋಡ್ತಾ ಇದ್ದೇವೆ. ನೀವು ಕೆಲವ್ರಿಗೆ ಹೇಳಿ ಏನು ಕೆಲಸ? ನಾನು ಈಗ ಲೋಕಸಭಾ ಸದಸ್ಯನಾಗಿದ್ದರೂ ಕೂಡ ವಾರದಲ್ಲಿ 2 ದಿವಸ ನನ್ನ ವೈದ್ಯಕೀಯ ಹೃದ್ರೋಗ ವೃತ್ತಿಯನ್ನು ಮುಂದುವರಿಸಿದ್ದೇನೆ. ಸೋಮವಾರ ಮತ್ತು ಬುಧವಾರ ಬೆಂಗಳೂರು ಹಾಸ್ಪಿಟಲ್ ಸೌತ್ ಎಂಡ್ ಸರ್ಕಲ್, ಅಲ್ಲೂ ಕೂಡ ಬಡವರಿಗೆ ಚಿಕಿತ್ಸೆ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀನಿ. ಯಾಕೆಂದರೆ ಮೊನ್ನೆ ಯಾರೋ ಒಬ್ಬರು ಆಟೋ ಡ್ರೈವರು BPL ಕಾರ್ಡ್ ಇದ್ದವರಿಗೆ ಉಚಿತವಾಗಿ ಚಿಕಿತ್ಸೆ ಕೊಡತಕ್ಕಂಥ ಒಂದು ವ್ಯವಸ್ಥೆ ಇದೆ. ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಜಂಟಿಯಾಗಿ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಸುಮಾರು 55 ಕೋಟಿ ಜನರಿಗೆ ನೋಂದಣಿಯಾಗಿದೆ. ಇದುವರೆಗೆ ಕಳೆದ 7-8 ವರ್ಷದಲ್ಲಿ ಭಾರತ ದೇಶದಲ್ಲಿ ಸುಮಾರು 10 ಕೋಟಿ ಜನರಿಗೆ ಇದರ ಚಿಕಿತ್ಸೆ ಆಗಿದೆ. ಅಂದರೆ BPL ಕಾರ್ಡ್ ಇದ್ದರೆ ಮಾತ್ರ ಅದು ಕೊಡಲಿಕ್ಕೆ ಸಾಧ್ಯ. ಆಗ BPL ಕಾರ್ಡು ಮಳೆಯಲ್ಲಿ ಹೋಗಿದೆ. ಅಂದರೆ ಅವರು ನಿಜವಾಗ್ಲೂ ಬಿಡೋರು. ಸೊ ಹೋಗಿದ್ದಾರೆ, ಅಲ್ಲಿ ನ್ಯಾಚುರಲಿ ಅದು ಕಾರ್ಡ್ ಇಲ್ಲ ಅಂದ್ಬಿಟ್ಟು ಚಿಕಿತ್ಸೆ ಆಗಿಲ್ಲ. ನನ್ನ ಹತ್ರ ಬಂದವರು. ಸೊ ನಾನು ಯಾರೋ ದಾನಿಗಳಿಗೆ ಫೋನ್ ಮಾಡಿ ಅವರಿಗೆ 2 ರಕ್ತನಾಳದಲ್ಲಿ 90% ಬ್ಲಾಕ್ ಇತ್ತು, ಸುಮಾರು 1.5 ಲಕ್ಷ ರೂಪಾಯಿ ವೆಚ್ಚದ ಚಿಕಿತ್ಸೆಯನ್ನು ಉಚಿತವಾಗಿ ಮಾಡಿ ಕಳಿಸ್ತೀನಿ. ಇದು ಬಹಳ ಅಂದರೆ ಮನಸ್ಸಿದ್ರೆ ಎಲ್ಲಾದರೂ ಒಂದು ಕೆಲಸ ಆಗುತ್ತೆ. ಸೊ ಆಸ್ತಿಗಳು ಯಾವುದು? ಸಂಪತ್ತು, ಆಸ್ತಿ. ಅದಕ್ಕೆ ಹೇಳ್ತೀವಿ ನಾವು, ಆಸ್ತಿಯನ್ನು ಕಳೆದುಕೊಂಡ್ರೆ ಬಡವರಾಗೋದಿಲ್ಲ, ಆತ್ಮೀಯರನ್ನು ಕಳೆದುಕೊಂಡ್ರೆ ಬಡವರಾಗ್ತೀವಿ.
ಇವತ್ತು ಬಹಳ ಮುಖ್ಯವಾದ ಇದು HAL ಸಂಸ್ಥೆ ಒಂದು ದೊಡ್ಡ ಬೃಹತ್ ಭಾರತ ದೇಶದ ಒಂದು ರಕ್ಷಣಾ ವ್ಯವಸ್ಥೆಗೆ ನಿಜವಾಗ್ಲೂ ಇದು ಒಂದು ಅಕ್ಷಯ ಪಾತ್ರೆ ಅಂತಲೇ ಹೇಳಬೇಕಾಗುತ್ತೆ. ಮೊನ್ನೆ ತಾನೇ ನಡೆದ ಆಪರೇಷನ್ ಸಿಂಧೂರ್ನಲ್ಲಿ ಬ್ರಹ್ಮೋಸ್ ಮಿಸೈಲ್, ಇದರ ಸುಮಾರು ಕಾಂಪೊನೆಂಟ್ಸ್ ಬೆಂಗಳೂರಲ್ಲಿ ಆಗ್ತಾ ಇದೆ. ಅದೇ ರೀತಿ ನಮ್ಮ ಫೈಟರ್ ಜೆಟ್ಸ್ ಆಗ್ಬೋದು. ಇವತ್ತು ಭಾರತದ ರಕ್ಷಣಾ ಬಜೆಟ್ ಎಷ್ಟಿದೆ ಅಂದರೆ 8.5 ಲಕ್ಷ ಕೋಟಿ. ಭಾರತದ ರಕ್ಷಣಾ ಬಜೆಟ್ 8.5 ಲಕ್ಷ ಕೋಟಿ. ಕಳೆದ ವರ್ಷ ಭಾರತ ಸುಮಾರು 1.4 ಲಕ್ಷ ಕೋಟಿಯಷ್ಟು ಯುದ್ಧ ಸಾಮಗ್ರಿಗಳನ್ನು ಉತ್ಪಾದನೆ ಮಾಡಿದೆ. ಇದರಲ್ಲಿ 30,000 ಕೋಟಿ ಯುದ್ಧ ಸಾಮಗ್ರಿಗಳನ್ನು ಬೇರೆ ದೇಶಕ್ಕೆ ಇವತ್ತು ನಾವು ರಫ್ತು ಮಾಡುವ ಇದರಲ್ಲಿದೆ. ಅದರಿಂದ ಇವತ್ತು ಆತ್ಮನಿರ್ಭರ್ ಯೋಜನೆ ಇದು ಪ್ರತಿಯೊಬ್ಬರಿಗೂ ಕೂಡ ಹೆಮ್ಮೆ ಅನಿಸುತ್ತೆ. ನೋಡಿ, ಯಾರಾದರೂ ಕೇಳಿ, ನೀವು HAL ಕೆಲಸ ಮಾಡ್ತಾ ಒಂದು ಸಂಸ್ಥೆ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ರೆ, ಒಂದು ಸಂಸ್ಥೆ ದೇಶ ಸೇವೆಯಲ್ಲಿ ಅದಕ್ಕೆ ಕೊಡುಗೆ ಕೊಡ್ತಾ ಇದ್ರೆ, ಆ ಸಂಸ್ಥೆಯಲ್ಲಿ ಕೆಲಸ ಮಾಡತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸಮಾಜದಲ್ಲಿ ಗೌರವ ಸಿಗುತ್ತೆ. ಯಾಕೆಂದರೆ ನಾನು ಹೇಳ್ತೇನೆ, 3 ವರ್ಷದಿಂದ ಯಾರೋ ಒಬ್ಬರು 2nd ಡಿವಿಷನ್ ಅಸಿಸ್ಟೆಂಟು BDAಗೆ ಕೆಲಸಕ್ಕೆ ಹೋಗಿದ್ದಾರೆ. ಅವರು ಏನೋ ನಿಲ್ಸೆ ಮಾತಾಡ್ತಾ ಇದ್ದಾರಂತೆ, ಆಗಲ್ಲ ಹೀಗೆ, ಆಗಲ್ಲ ಹೀಗೆ ಅಂತ. ಅವರು ಹೇಳಿದ್ರಂತೆ, ನಾನು ಜಯದೇವ ಆಸ್ಪತ್ರೆಯಿಂದ ಬಂದಿದ್ದೇನೆ, ಡಾಕ್ಟರ್ ಮಂಜುನಾಥ್ ಅವರು ಕಳಿಸ್ಕೊಡ್ತಿದ್ದಾರೆ ಅಂದ ಕೂಡಲೇ ದಯವಿಟ್ಟು ಕೂತ್ಕೊಳ್ಳಿ. ಅಂದರೆ ಆ ಸಂಸ್ಥೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ನೌಕರರಿಗೂ ಸಮಾಜದಲ್ಲಿ ಒಂದು ಗೌರವ ಸಿಗುತ್ತೆ. ಆ ಗೌರವ ಇವತ್ತು ತಮ್ಮೆಲ್ಲರಿಗೂ ಸಿಗುತ್ತೆ. ಅಂದರೆ ಇವತ್ತು ಸತ್ಯಕ್ಕೆ ಸಾಕ್ಷಿ ಕೇಳುವ ಕಾಲ, ಸುಳ್ಳಿಗೆ ಸಾಕ್ಷಿನೇ ಇಲ್ಲ. ನೋಡಿ, ಕೆಲವು ಆಫೀಸ್ಗಳಲ್ಲಿ ಹೋದರೆ ನೀವು ಇವತ್ತು ನಮ್ಮ ಭಾರತ ದೇಶದಲ್ಲಿ ಬದಲಾವಣೆ ಆಗ್ತಾ ಇದೆ, ಆಗಬೇಕು. ಕಂಪ್ಲೇಂಟ್ಸ್ ಮೇಲೆ ಬಹಳ ಫಾಸ್ಟಾಗಿ ಆ್ಯಕ್ಟ್ ಮಾಡ್ತಾರೆ, ಅದ ಮನವಿಗಳ ಮೇಲೆ ಆ್ಯಕ್ಟ್ ಮಾಡಲ್ಲ. ಯಾರಾದರೂ ಕಂಪ್ಲೇಂಟ್ ಕೊಟ್ಟಿದ್ರೆ ಅದರ ಮೇಲೆ ಇಮಿಡಿಯೇಟ್ ಆಗಿ ಕ್ರಮ ತಗೋಬೇಕು ಅಂದ್ಬಿಟ್ಟು ಏನು ಇದಕ್ಕಿದ್ದಂಗೆ ಎಲ್ಲರೂ ಅದಕ್ಕೆ ಸುತ್ಕೋತಾರೆ. ಅದೇ ಒಂದು ರಚನಾತ್ಮಕವಾದಂಥ ಒಂದು ಸಲಹೆ ಅಥವಾ ಅದು ಯಾವುದಾದ್ರೂ ಒಂದು ರೆಪ್ರೆಸೆಂಟೇಷನ್ ಕೊಟ್ಟರೆ ಅದನ್ನು ಇದು ಮಾಡೋದು. ಅಂದರೆ ಸರ್ಕಾರ ಇದ್ದೇ ಇರುತ್ತೆ. ಪ್ರತಿಯೊಂದು ರಾಜ್ಯದಲ್ಲೂ ಪ್ರತಿಯೊಂದು ದೇಶದಲ್ಲೂ ಸರ್ಕಾರ ಇರುತ್ತೆ, ಗೌರ್ಮೆಂಟ್ ಇರುತ್ತೆ. ಬಟ್ ಬಹಳ ಮುಖ್ಯವಾದದ್ದು ಗೌರ್ಮೆಂಟ್ ಇದ್ದರೆ ಪ್ರಯೋಜನ ಇಲ್ಲ, ಗೌರ್ನೆನ್ಸ್ ಇರಬೇಕು. ಅದು ಬಹಳ ಮುಖ್ಯ. ಗೌರ್ಮೆಂಟ್ ಇದ್ರೆ ಇದಿಲ್ಲ, ಗೌರ್ನೆನ್ಸ್ ಇರಬೇಕು. ಯಾವಾಗ ಗೌರ್ನೆನ್ಸ್ ಅಂದರೆ ಒಬ್ಬ ಯಾವುದೇ ಶಿಫಾರಸು ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಅವನು ಸರ್ಕಾರಿ ಕಚೇರಿಗಳಿಗೆ ಹೋದಂಥ ಸಂದರ್ಭದಲ್ಲಿ ಆಗಬೇಕಾದಂಥ ಕೆಲಸ ಸಲೀಸಾಗಿ ಕೆಲಸ ಆದರೆ ವ್ಯವಸ್ಥೆ ಚೆನ್ನಾಗಿದೆ, ಅಲ್ಲಿ ಆಡಳಿತಾತ್ಮಕವಾದಂಥ ಗೌರ್ನೆನ್ಸ್ ಇದೆ ಅಂತ ಅರ್ಥ. ಆ ರೀತಿ ಮಾಡಬೇಕಾಗುತ್ತೆ. ಇದು ಏನೇ ಹೇಳ್ತೀನಿ ಅಂದರೆ, ಎಷ್ಟೋ ಸರಿ ನನ್ನ ಹತ್ರ ಮೊದಲಿಂದು ಅಷ್ಟೇ, ಡಾಕ್ಟ್ರೇ ನೀವು ಕೆಲಸ ಅದೇ ಬಂದ ಕೂಡಲೇ ನೀವು ಲೆಟ್ರ್ ಕೊಟ್ಬಿಡ್ತೀರಾ ಅಥವಾ ಇಮಿಡಿಯೇಟಾಗಿ ಫೋನ್ ತಗೊಂಡು ಹೇಳ್ಬಿಡ್ತೀರಾ. ಅದು ಮೊದಲಿಂದು ನನಗೆ ಬಂದಂಥ ಸಂಸ್ಕಾರ. ಕೆಲವರು ನನಗೆ ಅಡ್ವೈಸ್ ಮಾಡೋಕ್ಕೆ ಶುರು ಮಾಡಿದ್ರು, ನಾನು ಅದು ಕೇಳಲಿಲ್ಲ. ನಾನು ಐ ವಿಲ್ ನಾಟ್ ಟೇಕ್ ದಟ್ ಅಡ್ವೈಸ್. ಅಂದರೆ ಸತಾಯಿಸಿ ಕೆಲಸ ಮಾಡಿದರೆ ನಿಮ್ಮ ಬಗ್ಗೆ ಗೌರವ ಹೆಚ್ಚಾಗುತ್ತೆ ಅಂತ ಕೆಲವರು ಸಲಹೆ. ಆ ಥರ ಮಾಡಬಾರ್ದು. ಯಾವಾಗಲೂ ಮಾಡದೇ ಆದರೆ ಹೃದಯದಿಂದ ಕೆಲಸ ಮಾಡಬೇಕು, ಹೃದಯದಿಂದ ಕೆಲಸ ಮಾಡಬೇಕು. ಯಾಕೆ ಇನ್ನು ಕೆಲವರು ಏನಾಗಿದೆ, ಆಫೀಸ್ಗಳು ನೋಡಿ, ಅದು ಆರ್ಡ್ರ್ ಆಗಿರುತ್ತೆ, ಅದನ್ನು ಇಶ್ಯೂ ಮಾಡಬೇಕಲ್ಲ ಆರ್ಡ್ರು. ಬೆಳಿಗ್ಗೆ ಕರೆದು 10 ಗಂಟೆಗೆ 12 ಗಂಟೆಗೆ ಬನ್ನಿ, 1 ಗಂಟೆಗೆ ಬನ್ನಿ. ಅವನು ಇನ್ನೊಬ್ಬ ಹೇಳ್ತಾನೆ, ಸರ್ ಅವ್ರು ಜೇಬಲ್ಲಿ ಆರ್ಡರ್ ಇಟ್ಕೊಂಡು ಓಡಾಡ್ತಾ ಇದ್ದಾರೆ, ನಿಮಗೆ ಕೊಡ್ತಾ ಇಲ್ಲ ಹಾಗೆ ಹೀಗೆ. ಸೊ ಅದರಿಂದ ನಾವು ಮಾಡುವ ಕೆಲಸವನ್ನು ಬಹಳ ಪ್ರೀತಿಯಿಂದ ಮಾಡಬೇಕು, ಆಗ ಅದಕ್ಕೆ ಬೆಲೆ ಸಿಗುತ್ತೆ. ಯಾವಾಗಲೂ ಅಷ್ಟೇ ಸಮಾಜ ನಿಮ್ಮನ್ನು ಗೌರವಿಸುತ್ತೆ ನಾವು ಒಳ್ಳೆಯ ಕೆಲಸವನ್ನು ಮಾಡಿದರೆ. ಹೀಗಾಗಿ ಇದೇನಪ್ಪ ಡಾಕ್ಟ್ರು ಇನ್ನೂ ಹೃದಯಕ್ಕೆ ಬಂದಿಲ್ಲ, ಹೃದಯದ್ದು ಬೇರೆ ಮಾತಾಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತ. ಸೊ ಇವತ್ತು ನಿಜವಾಗ್ಲೂ ಇವತ್ತು ಇದು ಏನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಆರೋಗ್ಯ ಕೇವಲ ನಮ್ಮ ಅಭ್ಯಾಸಗಳ ಮೇಲೆ ಆಯಿತು, ಅದು ಬಹಳ ಮುಖ್ಯವಾದ. ಧೂಮಪಾನ ಇದೆಯಾ, ಮದ್ಯಪಾನ ಇದೆಯಾ, ಸಕ್ಕರೆ ಕಾಯಿಲೆ ಇದೆಯಾ, ಅದರ ಜೊತೆಗೆ ಆಹಾರ ಪದ್ಧತಿ ಏನಿದೆ ಅದು ಎಲ್ಲ ಮುಖ್ಯ. ಅದರ ಜೊತೆಗೆ ನಮ್ಮ ಮನಸ್ಸಿನಲ್ಲಿ ಆಲೋಚನೆ ಏನಿದೆ, ನಮ್ಮ ಮನೋಭಾವ ಏನಿದೆ, ಅದು ಕೂಡ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಯಾರಿಗೂ ಕೂಡ ನಮ್ಮ ದೇಹದ ನಿಜವಾದ ತೂಕ ಏನು, ನಮ್ಮ ಶರೀರದ ತೂಕ ಏನು, ನಾವು ವೇಯಿಂಗ್ ಮಿಷನ್ ಮೇಲೆ ನಿಂತ್ಕೊಂಡಿದ್ದು ತೂಕನ
ಆ ತೂಕಕ್ಕಿಂತ ಬಹಳ ಹೆಚ್ಚಾದ ತೂಕ ಯಾವುದು ಅಂದರೆ ಮನುಷ್ಯನಿಗೆ ಅಹಂಕಾರ, ಅನುಮಾನ, ಅಸೂಯೆ, ಇವು ಬಹಳ ಅತಿಯಾದ ದೊಡ್ಡ ತೂಕಗಳು ಅಂತ ನಾನು ಹೇಳ್ಬೇಕಾದ್ರೆ. ಅದಕ್ಕೋಸ್ಕರ ಶರೀರದ ತೂಕ ಜಾಸ್ತಿ ಆದರೆ ಏನು ಮಾಡಬೇಕು? ವ್ಯಾಯಾಮ ಮಾಡಬೇಕು. ಮನಸ್ಸಿನ ತೂಕ ಜಾಸ್ತಿ ಆದರೆ ಏನು ಮಾಡಬೇಕು? ನಾವು ಧ್ಯಾನ ಮಾಡಬೇಕು. ಜೇಬಿನ ತೂಕ ಜಾಸ್ತಿ ಆದಾಗ ಏನು ಮಾಡಬೇಕು? ದಾನ ಮಾಡಬೇಕು. ಅದರಿಂದ ಈ ರೀತಿಯ ನಾವು ಮಾಡಬೇಕಾಗುತ್ತೆ. ಇವತ್ತು ಈ ಜಗತ್ತಿನಲ್ಲಿ ಏನಾಗಿದೆ, ಅವಿಭಾಜ್ಯ ಕುಟುಂಬಗಳು ಒಡೆದೋಗ್ತಾ ಇದೆ. ಈ ಅವಿಭಾಜ್ಯ ಕುಟುಂಬಗಳು ಒಡೆದೋಗ್ತಾ ಇರೋದೇ ಹಲವಾರು ಸಮಸ್ಯೆಗಳಿಗೆ ಒಂದು ಕಾರಣ ಆಗಿದೆ. ಹಿಂದೆ ಮನೆಯೇ ಸಮುದಾಯ ಭವನ, ಮನೆಯೇ ಒಂದು ಶಿಶುವಿಹಾರ, ಮನೆಯೇ ಒಂದು ಸಾಂತ್ವನ ಕೇಂದ್ರ. ನೋಡಿ, ಯಾವುದಾದ್ರೂ ಕೆಲಸ ಹಂಚ್ಕೊಳ್ಳೋರು, ಒಂದೇ ಮನೇಲಿ 10 ಜನ, 15 ಜನ, 20 ಜನ, ಒಬ್ಬೊಬ್ರು ಒಂದೊಂದು ಕೆಲಸ. ಅಕಸ್ಮಾತ್ ಏನಾದರೂ ಆಂತರಿಕವಾಗಿ ಸಮಸ್ಯೆ, ಸಾಮಾನ್ಯವಾಗಿ ಏನಾದರೂ ಸಮಸ್ಯೆ ಬಂದರೆ ಮುನಿಸ್ಕೊಳ್ಳೋದು ಕಾಮನ್, ಹೋಗಿ ಮಲಗಿಬಿಡ್ತಾರೆ. ಅದೇ ಅವಿಭಾಜ್ಯ ಕುಟುಂಬದಲ್ಲಿ ಏನಾಗುತ್ತೆ, ಅವ್ರನ್ನ ಎಬ್ಬರಿಸ್ಕೊ ಬರ್ತಾರೆ ಯಾರಾದರೂ ಒಬ್ಬರು, ಅಲ್ಲಿಗೆ ಅದು ಮುಗಿದೋಯ್ತು. ಅವರು ಕಾಯ್ತಾ ಇರ್ತಾರೆ, ಎಬ್ಸಿದ್ರೆ ಸಾಕಪ್ಪ ಊಟ ಮಾಡ್ಕೊಡ್ತೀನಿ ಅಂತ ಅವರು ಕಾಯ್ತಾರೆ. ಇವತ್ತು 2026 ಕಾಲಘಟ್ಟದಲ್ಲಿ ನಾವು ಎಲ್ಲಿದ್ದೇವೆ? 2026ರ ಅವಿಭಾಜ್ಯ ಕುಟುಂಬದ ಡೆಫಿನೇಷನ್ ಏನಪ್ಪಾ ಅಂದ್ರೆ, ಗಂಡ ಹೆಂಡತಿ ಜೊತೆಲಿರೋದೇ ಅವಿಭಾಜ್ಯ ಕುಟುಂಬ. ಸಾಮರಸ್ಯ ಇಲ್ಲ. ಇವತ್ತು ಇಬ್ರು ಕೆಲಸ ಮಾಡ್ತಾ ಇರ್ತಾರೆ, ಮಕ್ಕಳನ್ನ ಓದಿಸೋದು ಒಂದು ದೊಡ್ಡ ಸಮಸ್ಯೆ. ಇವತ್ತು ಮಕ್ಕಳ ವಿದ್ಯಾಭ್ಯಾಸ ತಾಯಂದಿರ ಪರೀಕ್ಷೆಯಾಗಿದೆ. ಇವತ್ತು ತಾಯಂದಿರುಗಳಿಗೂ ಕೂಡ, ಇವತ್ತು ಹೆಣ್ಣು ಮಕ್ಕಳಿಗೂ ಕೂಡ ಹಲವಾರು ಕಾಯಿಲೆಗಳನ್ನ ನಾವು ಇವತ್ತು ನೋಡ್ತಾ ಇದ್ದೇವೆ. ಸೊ ಹೀಗಾಗಿ ಇವತ್ತು ಈ ಸತ್ಯ, ಯಾಕೆಂದ್ರೆ ಇವತ್ತು ಕೃತಿಕ ಬುದ್ಧಿಮತ್ತೆ ಯುಗದಲ್ಲಿದ್ದೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೇವೆ. ಇವತ್ತು ಡಾಕ್ಟರ್ ಮಂಜುನಾಥ್ ಇಲ್ಲಿ ಬರ್ಲಿಕ್ಕಾಗಲ್ಲ ಅಂದ್ರೆ ಮಂಜುನಾಥ್ ಥರ ಇರೋದೇ ರೋಬಾಟು, ಅದೇ ರೀತಿ ಮಾತಾಡ್ತಾ ಹೋಗುತ್ತೆ. ಇನ್ನು ಮುಂದೆ ಮುಂದೆ ಬಹುಶಃ ಗಂಡ ಹೆಂಡತಿ ಬಿಟ್ಟರೆ ಇನ್ನೆಲ್ಲ ರೋಬಾಟ್ ಅಂತ ಇರುತ್ತೆ. ಸೊ ಅದರಿಂದ ಇವತ್ತು ಆ ರೀತಿ ಜಗತ್ತು ಬದಲಾವಣೆ ಆಗ್ತಾ ಇದೆ. ನಿಜವಾದ ಆಸ್ತಿಗಳು ಏನಪ್ಪ ಅಂದರೆ, ನಿಜವಾದ ಆಸ್ತಿ ಅಂದರೆ ಪ್ರೀತಿ, ವಿಶ್ವಾಸ, ನಂಬಿಕೆ. ನೋಡಿ, ನೀವು ಹಣ ಇದ್ದರೆ ಎಲ್ಲಿ ಬೇಕಾದ್ರೂ ಜಾಗ ಕೊಂಡ್ಕೋಬೋದು. ಆದರೆ ಬೇರೊಬ್ಬರ ಮನಸ್ಸಿನಲ್ಲಿ ನೀವು ಏನಾದರೂ ಜಾಗವನ್ನು ಕೊಂಡ್ಕೋಬೇಕಾದ್ರೆ ಅದು ನಿಮ್ಮ ವ್ಯಕ್ತಿತ್ವದಿಂದ ಮಾತ್ರ ಸಾಧ್ಯ ಅಂತ ನಾನು ಹೇಳ್ತೀನಿ. ಅದೇ ರೀತಿ ಇವತ್ತು ಭಾರತ ದೇಶದಲ್ಲಿ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ನಾನು ಹೇಳೋದೇ ಆದರೆ, ಅದಕ್ಕೆ ಕೆಲವು ಮಿಷಿನ್ಗಳು ಬಂದಿದೆ. ಈಗ ಕೆಲವು ಮಿಷಿನ್ ಮೇಲೆ ಹೋಗಿ ನಿಂತ್ಕೊಂಡ್ರೆ ನಿಮಗೆ ಎಲ್ಲ ಹೇಳುತ್ತೆ, ಹಾರ್ಟ್ ರೇಟ್ ಎಷ್ಟು, ಬ್ಲಡ್ ಪ್ರೆಷರ್ ಎಷ್ಟು, ನಿಮ್ಮ ಫ್ಯಾಟ್ ಕಂಟೆಂಟ್ ಎಷ್ಟು, ಕೊಲೆಸ್ಟ್ರಾಲ್. ಈಗ ಪ್ರಿಡಿಕ್ಟಿವ್ ಮೆಡಿಸಿನ್ ಅಂತ ಬಂದಿದೆ. ನಿಮ್ಗೆ 10 ವರ್ಷ ಆದಮೇಲೆ ಏನು ಕಾಯಿಲೆ ಬರ್ಬೋದು, ಕ್ಯಾನ್ಸರ್ ಬರ್ಬೋದು, ಹೃದಯ, ಇದು ಡೇಂಜರಸ್ ಆಲ್ಸೋ. ಎಷ್ಟೋ ಸರಿ ನೀವು ತುಂಬ ಗಂಭೀರವಾದಂಥ ಕಾಯಿಲೆ ಇದ್ದಂಥ ಸಂದರ್ಭದಲ್ಲಿ ರೋಗಿಗೆ ನಾವು ಆತ್ಮವಿಶ್ವಾಸವನ್ನು ತುಂಬಬೇಕು. ಆತ್ಮವಿಶ್ವಾಸ ತುಂಬೋದು ಕೂಡ ಒಂದು ಚಿಕಿತ್ಸೆನೇ. ಅವನಿಗೆ 6 ತಿಂಗಳು ಬದುಕುವ ಅವಧಿ ಇದ್ದು ಅವನಿಗೆ ನೀವು ಬದುಕೋದು, ಈ ಕಾಯಿಲೆ ವಾಸಿ ಆಗಲ್ಲ ಅಂತ ಹೇಳ್ಬಿಟ್ರೆ ಅವನು 6 ತಿಂಗಳ ಬದಲು 6 ದಿವಸಕ್ಕೆ ಸಾವನ್ನಪ್ಪಿಸ್ತಾನೆ. ಅದಕ್ಕೆ ಒಂದು ಈ ಮನುಷ್ಯ ಸುಳ್ಳು ಹೇಳ್ತಾನೋ ಇಲ್ವೋ ಅನ್ನೋದಕ್ಕೆ ಒಂದು ಮಿಷಿನ್ ಕಂಡುಹಿಡಿದಿದ್ದಾರಂತೆ ಸ್ಪೇನಲ್ಲಿ. ಅದ್ರ ಮೇಲೆ ಹೋಗಿ ನಿಂತ್ಕೊಂಡ್ರೆ ಇವನು ಸುಳ್ಳು ಹೇಳ್ತಾನ ಇಲ್ವೋ ಅಂತ ಅದು ಹೇಳುತ್ತಂತೆ. 1 ಗಂಟೆಗೆ ಅಲ್ಲಿ ಸ್ಪೇನ್ನಲ್ಲಿ ಸುಮಾರು 15 ಜನ ಸುಳ್ಳು ಹೇಳ್ತಾ ಇದ್ದಾರೆ. ಆ ಮಿಷನ್ ಅಮೆರಿಕದಲ್ಲಿ ಇಟ್ಟಾಗ 25 ಜನ ಸುಳ್ಳು ಹೇಳ್ತಾ ಇದ್ದಾರೆ. ನಂತರ ಇಂಗ್ಲೆಂಡಲ್ಲಿ ಇಟ್ಟಾಗ ಸುಮಾರು 60 ಜನ ಸುಳ್ಳು ಹೇಳ್ತಾ ಇದ್ದಾರಂತೆ. ಈ ಮಿಷಿನ್ ಅನ್ನ ಭಾರತ ದೇಶದಲ್ಲಿ ಇಟ್ಟಾಗ ಮಿಷಿನ್ನೇ ಕದ್ಬಿಟ್ರಂತೆ. ಅದಕ್ಕೋಸ್ಕರ ಇವತ್ತು ಏನಾಗಿದೆ, ಬಹಳ ಮುಖ್ಯವಾದದ್ದು, ಇವತ್ತು ಯಾವ ಕಾಲಘಟ್ಟದಲ್ಲಿ ಇದ್ದೀವಿ ಅಂದರೆ, ನಾವು ಸತ್ಯ ಹೇಳಿದರೆ ಇವತ್ತು ಕ್ರೈಮ್ ಅನ್ನುವ ಕಾಲ, ಸುಳ್ಳು ಹೇಳಿದರೆ ಅದು ಟ್ರೆಂಡ್ ಆಗ್ತಾ ಇದೆ, ಲಾಜಿಕ್ ಹೇಳಿದರೆ ಅದು ಇಂಟೆಂಟ್ ಆಗ್ತಾ ಇದೆ, ಆ್ಯಕ್ಟಿಂಗ್ ಮಾಡಿ ಹೇಳಿದರೆ ಅದು ಲೆಜೆಂಡ್ ಆಗ್ತಾ ಇದೆ. ಅದೇ ಇವತ್ತು ನೋಡ್ಬೋದು, ತುಂಬ ಸುಳ್ಳು ಹೇಳೋರದ್ದು ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ, ಸತ್ಯ ಹೇಳೋದ್ರದ್ದು ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ. ಇದು ಜಗತ್ತು. ಇಲ್ಲಿ ಅದಕ್ಕೆ ಹೇಳೋದು, ಬಸವಣ್ಣನವರು ಮೊದಲಿಂದಲೂ ಹೇಳ್ತಾ ಬಂದಿದ್ದಾರೆ. ಇವತ್ತು ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಜೀವನದಲ್ಲಿ ಬಸವ ತತ್ವವನ್ನು ನಾವು ಅಳವಡಿಸ್ಕೋಬೇಕು. ಆವಾಗ ಸಮಾಜದ ಆರೋಗ್ಯ ತಾನಾಗಿಯೇ ಆಗೋದು. ಸಮಾಜದ ಆರೋಗ್ಯ ಮುಖ್ಯ, ದೈಹಿಕ ಆರೋಗ್ಯ ಎಷ್ಟು ಮುಖ್ಯನೋ ಮಾನಸಿಕ ಆರೋಗ್ಯ, ಆಧ್ಯಾತ್ಮಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಬಹಳ ಮುಖ್ಯವಾದದ್ದು.
ಹೀಗಾಗಿ ಇವತ್ತು ಭಾರತ ದೇಶದಲ್ಲಿ 65% ಸಾವುಗಳು ಇವತ್ತು ಜೀವನ ಶೈಲಿ ಆಧಾರಿತ ಕಾಯಿಲೆಗಳಿಂದ ಆಗ್ತಾರೆ. ಯಾವ್ಯಾವ ಈ ಕಾಯಿಲೆಗಳು? ಒಂದು ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತ, ಎರಡನೇದು ಸಕ್ಕರೆ ಕಾಯಿಲೆ, ಮೂರನೇದು ಅಧಿಕ ರಕ್ತದ ಒತ್ತಡ, ನಾಲ್ಕನೇದು ಕ್ಯಾನ್ಸರು, ಐದನೇದು ಪಾರ್ಶ್ವವಾಯು. ಅಂದರೆ ಏನು ಬದಲಾವಣೆ ಆಗಿದೆ? ಹಿಂದೆ ಏನಾಗ್ತಾ ಇದ್ರು, ಮಕ್ಕಳು ತಂದೆ ತಾಯಿಗಳನ್ನೇ ಚಿಕಿತ್ಸೆಗೆ ಕರ್ಕೊಬರ್ತಾ ಇದ್ರು. ಇವತ್ತು ತಂದೆ ತಾಯಿಗಳು ಅವರ ಮಕ್ಕಳನ್ನು 25ರಿಂದ 45 ವಯೋಮಿತಿಯಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ಇವತ್ತು ಕರ್ಕೊಬರ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಇವೆಲ್ಲ ಒತ್ತಡ ಒತ್ತಡ ಒತ್ತಡ. 25% ಜನರಿಗೆ ಯಾವುದೂ ಇರಲ್ಲ, ರಿಸ್ಕೇ ಇಲ್ಲ, ಧೂಮಪಾನ ಇಲ್ಲ, ಮದ್ಯಪಾನ ಇಲ್ಲ, ಸಕ್ಕರೆ ಕಾಯಿಲೆ ಇಲ್ಲ, ಆದರೂ ಕೂಡ ಆಗುತ್ತೆ. ಇದು ಏನು ಒತ್ತಡ ಅನ್ನೋದು ಒಂದು ಹೊಸ ತಂಬಾಕು, ಒತ್ತಡ ಅನ್ನೋದು ಒಂದು ಹೊಸ ನಾನು ಸುಮಾರು ಜನ ಆರ್ಗ್ಯೂ ಮಾಡ್ತಾರೆ, ಡಾಕ್ಟ್ರೇ ನನಗೆ BP ಇಲ್ಲ, ಸಕ್ಕರೆ ಕಾಯಿಲೆ ಇಲ್ಲ, ನಾನು ಫ್ಯಾಟ್ ತಿನ್ನಲ್ಲ, ನಾನು ಏನೂ ತಿನ್ನಲ್ಲ, ನನಗೆ ಯಾವುದೇ ಒಂದು ದುರಭ್ಯಾಸ ಇಲ್ಲ, ಯಾಕೆ ಅಂದ್ಬಿಟ್ಟು ಸ್ವಲ್ಪ ಏರು ಧ್ವನಿನಲ್ಲಿ 15 ನಿಮಿಷ 20 ನಿಮಿಷ ನಮ್ಮ ಜೊತೆ ಸಂಘರ್ಷಕ್ಕೆ ಇಳಿತಾರೆ. ನಾನು ಹೇಳೋದವ್ರಿಗೆ, ನೀವು 15 ನಿಮಿಷ ಗಲಾಟೆ ಮಾಡಿದಿರಲ್ಲ, ಸಂಘರ್ಷ ಅದೇ ಕಾರಣ ನಿಮ್ಮ ಕಾಯಿಲೆ. ಅದರಿಂದ ಯಾವಾಗಲೂ ಅಷ್ಟೇ ಕೋಪ ಅನ್ನೋದು ನಮ್ಮ ಆರೋಗ್ಯಕ್ಕೆ ಬಹಳ ದೊಡ್ಡ ಶತ್ರು ಅಂತಲೇ ಹೇಳಬೇಕಾಗುತ್ತೆ. ನೀವು ಚೆಕ್ ಮಾಡಿ, ನಿಮ್ಮ ಬ್ಲಡ್ ಪ್ರೆಷರ್ 120/80 ಇರುತ್ತೆ, ಕೋಪ ಮಾಡ್ಕೊಳ್ಳಿ, ಒಬ್ಬರ ಜೊತೆ ಆರ್ಗ್ಯೂ ಮಾಡಿ, ನಿಮ್ಮ BP 200/100 ಆಗುತ್ತೆ, ನಿಮ್ಮ ಹೃದಯ ಬಡಿತ ನಿಮಗೆ ಕೇಳುತ್ತೆ ಸುಮಾರು. ಅದರಿಂದ ಮನುಷ್ಯ ಕೋಪ ಮಾಡ್ಕೋಬಾರ್ದು. ಅಕಸ್ಮಾತ್ ಸೋಮವಾರ ಕೋಪ ಮಾಡಿಕೊಂಡ್ರೆ ನೀವೇ ಅನ್ಕೋಬೇಕು, ಸೋಮವಾರ ಕೋಪ ಮಾಡ್ಕೊಂಡ್ಬಿಟ್ಟೆ ನಾಳೆ ಮಾಡ್ಕೋಬಾರ್ದು ಅಂತ. ನಂತರ ಯಾರಾದರೂ ವ್ಯಕ್ತಿಗಳ ಜೊತೆ ಮಾತಾಡುವಾಗ ನೀವು 30 ಸೆಕೆಂಡಲ್ಲಿ ನೀವು ತೀರ್ಮಾನ ಮಾಡೋದು, ಈ ವ್ಯಕ್ತಿ ಜೊತೆ ಮಾತನ್ನು ಮುಂದುವರಿಸ್ಬೋದಾ ನಾವು ಅಂತ. ಅವರು ನೀವು ಮಾತಾಡಿದ್ದಕ್ಕೆ ತದ್ವಿರುದ್ಧವಾಗಿ ಹೇಳ್ತಾ ಹೋದರೆ ನಿಲ್ಲಿಸ್ಬಿಡಿ, ನೀವು ಬೇಡ. ದರ್ ಇಸ್ ನೋ ಪಾಯಿಂಟ್ ಇನ್ ಕಂಟಿನ್ಯೂಯಿಂಗ್ ವಿತ್ ಯುವರ್ ಆರ್ಗ್ಯುಮೆಂಟ್, ಬಿಕಾಸ್ ಆರ್ಗ್ಯುಮೆಂಟ್ ಯು ಮೇ ವಿನ್ ದಿ ಕೇಸ್ ಬಟ್ ಲೂಸಸ್ ಯುವರ್ ರಿಲೇಷನ್ಶಿಪ್. ಅದರಿಂದ ಅಷ್ಟೇ. ಈಗ ನಾವು ಎಷ್ಟೋ ಸರಿ ಮಾತಾಡಿದ್ದೇವೆ, ಅವರು ಯಾಕೆಂದರೆ ನಾವು ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಮೇಲೆ ನಿಮ್ಮ ಬಗ್ಗೆ ಚೆನ್ನಾಗಿ ಗೊತ್ತಿರೋರಿಗೆ ಅದನ್ನು ಹೇಳೋ ಅವಶ್ಯಕತೆ ಇಲ್ಲ. ಬಟ್ ನಿಮ್ಮ ಬಗ್ಗೆ ದ್ವೇಷ ಇರೋರಿಗೆ ನೀವೇನು ಹೇಳಿದ್ರೂ ಪ್ರಯೋಜನ ಇಲ್ಲ, ಅಂಥದ್ದು ಬಿಟ್ಟೇ ಬಿಡಬೇಕು. ಆ ರೀತಿ ನಾವು ಮಾರ್ಪಾಡು ಮಾಡಿಕೊಂಡು ಜೀವನ ಶೈಲಿಯನ್ನು ಇದು ಮಾಡ್ಕೋಬೇಕು. ಈಗ ಆಲ್ರೆಡಿ ಸ್ವಾಮೀಜಿಯವರು ಮಾತಾಡಬೇಕಾಗಿದೆ ಮತ್ತು ನಮ್ಮ ಸಿದ್ದು ಅವರು ಕೂಡ ಅದ್ಭುತವಾಗಿ ಅವರು ಉತ್ತಮವಾದಂಥ ಉಪನ್ಯಾಸ ಕೊಡ್ತಿದ್ದಾರೆ. ಸೊ ಇದೊಂದು ಅದ್ಭುತವಾದಂಥ ಕಾರ್ಯಕ್ರಮ. ಏಕೆಂದರೆ ಈ ಬದುಕೇ ಒಂದು ಟೆಸ್ಟು, ನಮ್ಮ ಜೀವನವೇ ಒಂದು ಟೆಸ್ಟು ಆ್ಯಕ್ಚುಲಿ. ಸೊ ಆನಂದದ ಕ್ಷಣಗಳು ಅದು ನಮಗೆ ರೆಸ್ಟು. ಮೂರನೇದು ಅತಿಯಾದ ಆಲೋಚನೆ ವರ್ಸ್ಟು. ಅದರಿಂದ ತಮ್ಮಲ್ಲಿ ಒಂದು ರಿಕ್ವೆಸ್ಟು, ನೀವು ಚೆನ್ನಾಗಿ ಆರೋಗ್ಯವಾಗಿರಬೇಕು, ದುಡಿಬೇಕು, ದುಡಿದು ತಿನ್ನಬೇಕು ಮತ್ತು ಬೇರೆಯವ್ರ ಜೊತೆ ಮಾತಾಡಬೇಕೇ ಹೊರತು ಬೇರೆಯವರ ಬಗ್ಗೆ ಮಾತನಾಡಬಾರ್ದು ಎನ್ನುವುದೇ ನನ್ನ ರಿಕ್ವೆಸ್ಟು. ಯಾಕೆಂದರೆ ಈ ಪ್ರಪಂಚದಲ್ಲಿ ನಾವೆಲ್ಲ ತಾತ್ಕಾಲಿಕ ಗೆಸ್ಟ್, ಇದು ನನ್ನ ಇದು. ಅದರಿಂದ ಕಡಿಮೆ ತಿಂದರೆ ದೇಹಕ್ಕೂ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು. ಕಡಿಮೆ ಮಾತಾಡಿದರೆ ಮನಸ್ಸಿಗೆ ಒಳ್ಳೆಯದು, ಮನೆತನಕ್ಕೂ ಒಳ್ಳೆಯದು. ಕಡಿಮೆ ಕೋಪ ಮಾಡಿಕೊಂಡ್ರೆ ದೇಹಕ್ಕೂ ಒಳ್ಳೆಯದು, ಹೃದಯಕ್ಕೂ ಒಳ್ಳೆಯದು. ಅದರಿಂದ ಬಹಳ ಮುಖ್ಯವಾದದ್ದು ವಾಕಿಂಗ್ ಅಂತೂ ಮಾಡಬೇಕು. ಅದು ಯಾಕೆಂದರೆ ಹೃದಯ ಕೂಡ ಅದೇ ಹೇಳುತ್ತೆ, ನೀನು ನನಗಾಗಿ 1 ತಾಸು ಚಲಿಸು, ನಾನು ನಿನಗಾಗಿ ನಿರಂತರವಾಗಿ ಮಿಡಿಯುತ್ತೇನೆ ಇಂತಿ ಹೃದಯ. ಅದೇ ಈ ವಾಕಿಂಗ್ ಅಂದರೆ ಬೆಂಗಳೂರಲ್ಲಿ ಇರೋದ್ರಿಂದ ಹೇಳ್ತೀನಿ, ನಾನು ಅಪಾರ್ಟ್ಮೆಂಟಿಗೆ ಸುಮಾರು ಹೋಗಿದ್ದೀನಿ, ನಾನು ಇವಾಗಲೂ ಹೋಗ್ತೀವಿ, ಚುನಾವಣೆ ಸಂದರ್ಭದಲ್ಲೂ ಹೋಗ್ತೀವಿ, ತುಂಬ ವಾಕಿಂಗ್. ಡಾಕ್ಟ್ರ್ ಹೇಳೋದಕ್ಕೆ ಯಾಕೆಂದರೆ 45 ನಿಮಿಷ ವಾಕಿಂಗ್ ಮಾಡಿದರೆ ನಿಮ್ಮ ಆಯಸ್ಸು 10 ವರ್ಷ ಜಾಸ್ತಿ ಆಗುತ್ತೆ. ಇನ್ನು ಕೆಲವರು ಹೇಳ್ತಾರೆ ಮಂಡಿ ನೋವು ಸರ್ ವಾಕಿಂಗ್ ಮಾಡೋಕ್ಕಾಗಲ್ಲ. ಮಂಡಿ ನೋವು ಬರೋದಕ್ಕೆ ಮೊದಲೇ ವಾಕಿಂಗ್ ಮಾಡಬೇಕಾಗಿತ್ತು. ನೀವು ಡಾಕ್ಟ್ರು ಹೇಳೋದಕ್ಕೆ ಮೊದಲೇ ವಾಕಿಂಗ್ ಮಾಡಿದರೆ ಮಾರ್ನಿಂಗ್ ವಾಕ್ ಅಂತ ಹೇಳ್ತೀವಿ. ಡಾಕ್ಟ್ರು ಹೇಳಿದ ಮೇಲೆ ವಾಕಿಂಗ್ ಶುರು ಮಾಡಿದರೆ ವಾರ್ನಿಂಗ್ ವಾಕ್ ಅಂತ ಹೇಳ್ತೀವಿ. ಅದೇ ರೀತಿ ಗಂಡ ಹೆಂಡತಿ ವಾಕಿಂಗ್ ಮಾಡಿದರೆ ಡಾರ್ಲಿಂಗ್ ವಾಕ್ ಅಂತ. ಮಾರ್ನಿಂಗ್ ವಾಕ್ ಆದ್ರೆ ಸರಿ, ವಾರ್ನಿಂಗ್ ವಾಕ್ ಆದ್ರೆ ಸರಿ, ಡಾರ್ಲಿಂಗ್ ವಾಕ್ ಆದ್ರೆ ಸರಿ. ನೀವು ನಡೀತಾ ಇರಿ. ಇವು ಬದುಕು ಕೂಡ ಅಷ್ಟೇ. ನಮ್ಮ ಮನಸ್ಸು ಕೂಡ ಒಂದು ಸಮುದ್ರ ಥರ ಇರಬೇಕು, ಮನಸ್ಸು ಕೂಡ ಸಮುದ್ರ ಥರ ಇರಬೇಕು.
ಆವಾಗ ನದಿಗಳು ತಾನಾಗೆ ಬಂದು ಸೇರುತ್ತೆ, ಒಳ್ಳೆಯ ವ್ಯಕ್ತಿಗಳು ತಾನಾಗೆ ಬಂದು ಸೇರ್ತಾರೆ. ಇದರಿಂದ ಬಹಳ ಮುಖ್ಯವಾದದ್ದು ನಮ್ಮ ಹೃದಯದ ಆರೋಗ್ಯವನ್ನು ನಾವು ಚೆನ್ನಾಗಿಟ್ಕೋಬೇಕಾದ್ರೆ 5 ಅಂಶಗಳನ್ನು ಆದಷ್ಟು ಕಡಿಮೆ ಇಟ್ಕೋಬೇಕು. ಯಾವುದಿದು 5 ಅಂಶ? ಒಂದು ಬ್ಲಡ್ ಪ್ರೆಷರು, ಇನ್ನೊಂದು ಬ್ಲಡ್ ಶುಗರು, 3ನೇದು ಬ್ಲಡ್ ಕೊಲೆಸ್ಟ್ರಾಲ್, 4ನೇದು ಶರೀರದ ತೂಕ ಮತ್ತು ಸೊಂಟದ ಸುತ್ತಳತೆ, 5ನೇದು ಬಹಳ ಮುಖ್ಯವಾದದ್ದು ಅತಿ ಆಸೆ. ಇದನ್ನು 5ನ್ನು ಕಡಿಮೆ ಇಟ್ಕೊಂಡು ನಾವು ನಮ್ಮ ಬಗ್ಗೆ ಯೋಚನೆ ಮಾಡಬೇಕು. ನಿಮ್ಮ ಸಂಗಾತಿ ಯಾರಪ್ಪ ಅಂದರೆ ನಿಮ್ಮ ಹೆಂಡತಿನೂ ಅಲ್ಲ, ಗಂಡನೂ ಅಲ್ಲ. ಯಾಕೆ ನಾವು ನೋಡಿದ್ದೀವಿ ಕೋವಿಡ್ ಟೈಮಲ್ಲಿ ಯಾರಿಗೂ ಇಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ನಿಜವಾದ ಬಾಳ ಸಂಗಾತಿ ಯಾರಪ್ಪ ಅಂದರೆ ನಿಮ್ಮ ದೇಹ, ನಿಮ್ಮ ಪರ್ಮನೆಂಟ್ ವಿಳಾಸ, ನಿಮ್ಮ ದೇಹದ ಆರೋಗ್ಯವನ್ನು ನೋಡ್ಕೊಳ್ಳೋದು ಜವಾಬ್ದಾರಿ ನಿಮಗಿರುತ್ತೆ. ಇದು ಬಹಳ ಮುಖ್ಯವಾದದ್ದು. ನಾನು ಲೋಕಸಭಾ ಸದಸ್ಯನಾದ ಮೇಲೆ ನಾನು ಲೋಕಸಭೆಯಲ್ಲಿ ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡಿ ಇದು 3-4 ಕಾನೂನು ಆಗಿದೆ. ಅದರಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ 14 ವರ್ಷದ ಹೆಣ್ಣುಮಕ್ಕಳಿಗೆ HPV ವ್ಯಾಕ್ಸಿನ್, ಕ್ಯಾನ್ಸರ್ ಪ್ರಿವೆನ್ಷನ್ ಮಾಡಲಿಕ್ಕೆ ಅದಕ್ಕೆ ಬಹಳ ಮುಖ್ಯವಾಗುತ್ತೆ. ಅದೇ ರೀತಿ ಇನ್ನೊಂದು ಬಹಳ ಮುಖ್ಯವಾದಂಥ ವಿಚಾರವನ್ನು ನಾನು ಲೋಕಸಭೆಯಲ್ಲಿ ಮಾತಾಡಿ ಅದು ಇವತ್ತು ಕಾನೂನಾಗಿದೆ. ನಾವು ಶ್ರೀಗಂಧವನ್ನು ಬೆಳಿತೇವೆ, ರೈತಗಳು ಹಲವಾರು ಈ ಭಾಗದಲ್ಲಿ ಆ ಭಾಗದಲ್ಲಿ ಎಲ್ಲ ಬೆಳಿತೇವೆ. ಶ್ರೀಗಂಧ ಅದು ಅರಣ್ಯದ ಪ್ರಾಡಕ್ಟ್ ಅಂತ ಆಗಿತ್ತು, ಇವಾಗ ಅದು ಕೃಷಿ ಪ್ರಾಡಕ್ಟ್ ಆಗಿ ಪರಿವರ್ತನೆ ಆಗಿದೆ. ಯಾಕೆಂದರೆ ಅರಣ್ಯ ಇಲಾಖೆಯವರು ನೋಟಿಸ್ ಕೊಡ್ತಾ ಇದ್ರು ರೈತರಿಗೆ, ಅದು ಮಾರಂಗಿಲ್ಲ, ಅದು ಸ್ಮಗಲ್ ಆಗ್ತಾ ಇತ್ತು. ಇನ್ನು ಮುಂದೆ ಶ್ರೀಗಂಧವನ್ನು ಬೆಳೆಯುವ ಇದು 1 ನೇಷನ್ 1 ಸ್ಯಾಂಡ್ಲ್ವುಡ್ ಪಾಲಿಸಿನಲ್ಲಿ ಏನಾಗಿದೆ ಅಂದರೆ ಇವತ್ತು ರೈತರು ಬೆಳಿಬೋದು. ಅದು ನೀವು ಅಡಿಕೆ ತೆಂಗು ಬೆಳೆದಾಗೆ ಅದು ಕೂಡ ಅಗ್ರಿಕಲ್ಚರಲ್ ಪ್ರಾಡಕ್ಟ್. ಆವಾಗ ಒಂದು ನೀವು ಮುಕ್ತ ಮಾರುಕಟ್ಟೆಯಲ್ಲಿ ಕೂಡ ಮಾಡ್ಬೋದು. ಇದನ್ನು ನಾನು ದೀರ್ಘವಾಗಿ ಚರ್ಚೆ ಮಾಡಿದ್ದೆ ನಾನು ಪಾರ್ಲಿಮೆಂಟಲ್ಲಿ. ಅದನ್ನು ನಿರ್ಮಲಾ ಸೀತಾರಾಮನ್ ಇವತ್ತು ಬಂದಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು. ಇವತ್ತು 10 ಗಂಟೆಯಿಂದ ಜಯನಗರದಲ್ಲಿ ನಮ್ಮ ನಿರ್ಮಲಾ ಸೀತಾರಾಮನ್ ಆರ್ಥಿಕ ಸಚಿವರು ಬಂದಿದ್ದಾರೆ. ಬಟ್ ಈ ಕಾರ್ಯಕ್ರಮ ಇತ್ತು, ಅದಕ್ಕೋಸ್ಕರ ಅವರ ಅನುಮತಿ ಕೂಡ ನಾನು ಇಲ್ಲಿ ಬಂದಿದ್ದೀನಿ ಆ್ಯಕ್ಚುಲಿ ಇವತ್ತು. ಯಾಕೆಂದರೆ 3ನೇದಾಗಿ ಸುಮಾರು 11 ವರ್ಷದಿಂದ ಒಂದು ನೆನೆಗುದಿಗೆ ಬಿದ್ದಿತ್ತು. ನಿಮ್ಯಾನ್ಸ್ ಆಸ್ಪತ್ರೆಗೆ ಒಂದು ಪಾಲಿಟ್ರಾಮಾ ಸೆಂಟರ್ ಬೇಕು ಅಂತ. ಅಂದರೆ ಏನು, ಇವತ್ತು ಭಾರತ ದೇಶದಲ್ಲಿ ಸುಮಾರು 5 ಲಕ್ಷ ಜನರಿಗೆ ರಸ್ತೆ ಅಪಘಾತಗಳಾಗ್ತಾ ಇದೆ. 1,70,000 ಜನ ಸಾಯ್ತಾ ಇದ್ದಾರೆ ರಸ್ತೆ ಅಪಘಾತದಲ್ಲಿ. ಅವರಿಗೆ ಮಲ್ಟಿಪಲ್ ಇಂಜುರಿ ಆಗಿರೋದು, ತಲೆಗೆ, ಎದೆಗೆ, ಮೂಳೆಗೆ ಎಲ್ಲವನ್ನು ಕೂಡ ಒಂದೇ ಸೂರ್ಯನಾಡಿ ಚಿಕಿತ್ಸೆ ಕೊಡತಕ್ಕಂಥ ಒಂದು ವ್ಯವಸ್ಥೆ ಆಗುವಂಥ ಪಾಲಿಟ್ರಾಮಾ ಸೆಂಟರು 11 ವರ್ಷದಿಂದ ನೆನೆಗುದಿಗೆ ಬಿದ್ದಿದ್ದಂಥದ್ದನ್ನ ಅದನ್ನು ಒತ್ತಾಯ ಮಾಡಿ ಇವತ್ತು ನಿಮ್ಯಾನ್ಸ್ಗೆ ಸುಮಾರು 900 ಕೋಟಿ ರು ವೆಚ್ಚದಲ್ಲಿ 500 ಹಾಸಿಗೆ ಸಾಮರ್ಥ್ಯದ ಪಾಲಿಟ್ರಾಮಾ ಸೆಂಟರ್ ಅಪ್ರೂವಲ್ ಆಗಿದೆ. ಅಂದರೆ ಈ ರೀತಿ ಕೆಲಸ ಮಾಡಬೇಕು. ಈಗ ನಮ್ಮದು ಅದನ್ನು ಬ್ಯಾಂಗ್ಳೂರು ನಾರ್ತಲ್ಲಿ ಬರ್ತಿದೆ, ಆದರೆ ನಮ್ಮ ಕ್ಷೇತ್ರ ಅಲ್ಲ. ಒಬ್ಬ ಲೋಕಸಭಾ ಸದಸ್ಯನಿಗೆ ನಿಮ್ಮ ಕ್ಷೇತ್ರ ಏನಪ್ಪ ಅಂದರೆ ನೀವು ಗೆದ್ದು ಬಂದ ಕ್ಷೇತ್ರ ಮಾತ್ರ ಅಲ್ಲ, ಇಡೀ ಭಾರತವೇ ನಿಮ್ಮ ಕ್ಷೇತ್ರ. ಹಾಗಾಗಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಲಿವ್ ಲಾಂಗ್, ಲಿವ್ ಎನ್. ಮತ್ತೊಮ್ಮೆ ಸ್ವಾಮೀಜಿಯವರ ಆಶೀರ್ವಾದ ನಮಗಿರಲಿ. ನಮಸ್ಕಾರ. ಇದು ಭೋಜನದ ಸಮಯ, ಭಾಷಣದ ಸಮಯ ಅಲ್ಲ. ಹೀಗಾಗಿ ನಾವು ಹೆಚ್ಚು ಮಾತನಾಡಲಿಕ್ಕೆ ಹೋಗಬಾರ್ದು ಅಂತ ನಾವೇ ಎಚ್ಚರಿಸ್ಕೊಂಡಿದ್ದೀವಿ. ಈ ಸಭೆಯ ಆರಂಭದಲ್ಲಿ ಈ ವೇದಿಕೆ ಮೇಲೆ ಶರಣರ ವೇಷಭೂಷಣವನ್ನು ಧರಿಸಿ ಇಲ್ಲಿ ಬಂದಂಥ ಆ ಎಳೆಯ ಮಕ್ಕಳನ್ನು ನೋಡಿದಾಗ ನಮ್ಮ ಪಕ್ಕದಲ್ಲಿದ್ದ ಇಂದಿನ ಸನ್ಮಾನಿತರಾದ ಡಾಕ್ಟರ್ CN ಮಂಜುನಾಥ್ರವರೊಂದಿಗೆ ನಾವು ಹೇಳಿದ್ದೆವು ಮಾತು, ಹೌ ಇನ್ನಸೆಂಟ್ ದೇ ಆರ್, ಹೌ ದ ಸೊಸೈಟಿ corrects their mind as they grow up. ಮಕ್ಕಳ ಮುಗ್ಧತೆ, ಎಷ್ಟು ಮುಗ್ಧತೆ ತುಂಬಿ ತುಳುಕಾಡ್ತಾ ಇದೆ. ಮುಂದೆ ಅವರು ದೊಡ್ಡವರಾಗಿ ಬೆಳೆದಾಗ ಹೇಗೆ ಈ ಸಮಾಜ ಅವರ ಮನಸ್ಸನ್ನು ಕಲುಷಿತಗೊಳಿಸುತ್ತೆ ಅನ್ನೋ ಮಾತನ್ನು ನಾವು ಡಾಕ್ಟರ್ ಮಂಜುನಾಥ್ ಅವರಿಗೆ ಹೇಳಿ.
ಮಕ್ಕಳು ಚಿಕ್ಕ ವಯಸ್ಸಿನಿಂದ ದೊಡ್ಡವರಾಗ್ತಾ ಹೋದಾಗ ಮನಸ್ಸು ಹೇಗೆ ಬದಲಾವಣೆ ಆಗ್ತಾ ಹೋಗುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ವಿಮರ್ಶೆ ಮಾಡಲಿಕ್ಕೆ ಬಯಸ್ತೇನೆ. ಪ್ರೈಮರಿ ಶಾಲೆ, ನರ್ಸರಿ ಪ್ರೈಮರಿ ಶಾಲೆಯಲ್ಲಿ ಓದೋ ಮಕ್ಕಳ ಮನಸ್ಸು ಹೇಗಿರುತ್ತೆ ಅಂದರೆ, ಅವರು ಮನೆಗೆ ಹೋದ ತಕ್ಷಣವೇ ಅವ್ರ ತಾಯಿಯೊಂದಿಗೆ ಮಾತನಾಡುವಾಗ ಯು ನೋ ವಾಟ್ ಅವರ್ ಮಿಸ್ ಸೆಡ್ ಟುಡೇ, ಮಿಸ್ ಇವತ್ತು ಏನು ಹೇಳಿದರು ಅಂತ ಬಹಳ ಖುಷಿಯಾಗಿ ಆ ಮಕ್ಕಳು ತಾಯಿಯೊಂದಿಗೆ ಅವರು ಮಿಸ್ ಹೇಳಿದ ಮಾತುಗಳನ್ನು ಶೇರ್ ಮಾಡ್ಕೊಳ್ತಾರೆ. ಅದೇ ಮಕ್ಕಳು ಹೈಸ್ಕೂಲು ಪ್ರೌಢಶಾಲೆಯ ಅವಸ್ಥೆಯನ್ನು ತಲುಪಿದಾಗ ಅವರು ಹೇಳುವ ಮಾತುಗಳು, ಯು ನೋ ವಾಟ್ ಮೈ ಫ್ರೆಂಡ್ ಸೇಸ್, ನನ್ನ ಸ್ನೇಹಿತ ಏನು ಹೇಳ್ತಾನೆ ಅಂದರೆ, ಮಿಸ್ ಹೋಗ್ಬಿಟ್ಲು, ನನ್ನ ಸ್ನೇಹಿತ ಏನು ಹೇಳ್ತಾನೆ ಅಂದರೆ ಅಂತ ಹೇಳ್ತಾರೆ. ನಂತರ ಅದೇ ಮಕ್ಕಳು ದೊಡ್ಡವರಾಗಿ ಬೆಳೆದು ಕಾಲೇಜಿಗೆ ಹೋದಾಗ ಅವರ ಬಾಯಿಂದ ಕೇಳಿ ಬರುವ ಮಾತುಗಳು, ಯು ನೋ ವಾಟ್ ಐ ಸೇ, ನಾನೇನು ಹೇಳ್ತೀನಿ ಅಂದರೆ, ಮತ್ತೆ ಶಿಕ್ಷಣವನ್ನು ಮುಗಿಸಿ ಮದುಮಗನಾಗಿ ಹಸೆ ಮನೆಯಲ್ಲಿ ಕುಳಿತು ತಾಳಿ ಕಟ್ಟಿ ಇವು ದಾಂಪತ್ಯ ಜೀವನ ನಡೆಸುವಾಗ ಅವನ ಬಾಯಿಂದ ಬರುವ ಪ್ರತಿಕ್ರಿಯೆ, ಯು ನೋ ವಾಟ್ ಮೈ ವೈಫ್ ಸೇಸ್, ನಾನು ಹೇಳ್ತೀನಿ ಏನು ಹೇಳ್ತಾಳೆ ಅಂದರೆ ಅಂತ ಮಾತಾಡ್ತಾನೆ. ಆಮೇಲೆ ಮಕ್ಕಳಾಗಿ ಅವರು ಮುಂದೆ ಬೆಳೆದಾಗ, ಯು ನೋ ವಾಟ್ ಮೈ ಸನ್ ಸೇಸ್, ನನ್ನ ಮಗ ಏನು ಹೇಳ್ತಾನೆ ಅಂದರೆ, ಮದುವೆ ಆದಾಗ ಯು ನೋ ವಾಟ್ ಮೈ ವೈಫ್ ಸೇಸ್ ಅಂತಾರೆ. ಮಕ್ಕಳಾದ ಮೇಲೆ ಯು ನೋ ವಾಟ್ ಮೈ ಸನ್ ಸೇಸ್ ಅಂತಾರೆ. ಅದೇ ಮನಸ್ಸು ವಿವಿಧ ಆಯುಷ್ಯದ ವಿವಿಧ ಮಜೆಗಳನ್ನು ಮೇಲೇರಿ ಹೋದಾಗ ಅದು ಬದಲಾವಣೆ ಆಗ್ತಾ ಹೋಗುತ್ತೆ. ಈ ಸಂದರ್ಭದಲ್ಲಿ ಭಾಳ ವೇಳೆ ಆಗಿರೋದ್ರಿಂದ ನಮಗೆ ನೆನಪಾಗ್ತಕ್ಕಂಥ ಅಲ್ಲಮ ಪ್ರಭುದೇವರ ವಚನ ಅಂದರೆ, ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದೊಡೆಯನ್ನು ಹಸಿವು ಹಿಂಗಬಹುದೇ ಅಂತ. ಹೊಟ್ಟೆ ಮೇಲೆ ಬುತ್ತಿಗಂಟನ್ನು ಕಟ್ಕೊಂಡ್ರೆ ಹಸು ಹೋಗುತ್ತಾ? ಆ ಬುತ್ತಿಗಂಟನ್ನು ಬಿಚ್ಚಿ ಉಂಡಾಗ ಮಾತ್ರ ಹಸು ಹಿಂಗುತ್ತೆ. ಆದ ಕಾರಣ ನಾವು ನಿಮಗೆ ಹೆಚ್ಚು ಮಾತನಾಡಲಿಕ್ಕೆ ಹೋಗದೆ ನಿಮ್ಮ ಜೊತೆಗೆ ಒಂದು ಬುತ್ತಿ ಗಂಟನ್ನು ಕೊಟ್ಟು ಕಳಿಸ್ಬೇಕು ಅಂತ ಬಯಸ್ತೀವಿ. ಆಮೇಲೆ ನೀವು ಬಿಚ್ಚಿ ಅದನ್ನು ಓದ್ಕೊಳ್ಬೋದು, ಉಣ್ಬೋದು. ಅದು ಏನು ಅಂದರೆ, ಪ್ರಾಸ್ತಾವಿಕವಾಗಿ ಪ್ರೊಫೆಸರ್ ಸಿದ್ದು ಅವರು ನಿಮಗೆ ಸೂಚಿಸಿದಂತೆ ನಾವು ರೂಪಿಸಿದಂತಹ ಬಸವಣ್ಣವರ ಸಮಗ್ರ ವಚನಗಳನ್ನು ಉಳ್ಳಂತಹ ಒಂದು ಮೊಬೈಲ್ ಆ್ಯಪ್. ಇದುವರೆಗೂ ನೀವು ಭಾಷಣಗಳನ್ನು ಕೇಳಿದಿರಿ. ಮಂಜುನಾಥರವರ ಭಾಷಣ ಅಂತೂ ಅತ್ಯಪೂರ್ವವಾಗಿತ್ತು, ಅದ್ಭುತವಾಗಿತ್ತು. ಒಂದೊಂದು ಸಾಲು ಸಹ ಭಾಳ ಮನವನ್ನು ಸೆಳೀತಕ್ಕಂಥ ಮಾತುಗಳಾಗಿದ್ದು. ಈಗ ವೇಳೆ ಆಗಿರೋದ್ರಿಂದ ನಾವು ನಿಮಗೆ ಕೊಟ್ಟು ಕಳಿಸ್ತಕ್ಕಂಥ ಬುತ್ತಿಗಂಟು ಅಂತ ಹೇಳಿದರೆ ಒಂದು ವಚನ ಆ್ಯಪ್ ನಾವು ಸಿದ್ಧಪಡಿಸಿರ್ತಕ್ಕಂಥದ್ದು. ನೀವೆಲ್ಲ ಮೊಬೈಲ್ ಕೈಲಿದ್ದರೆ ತಗೊಳ್ಳಿ, ನಾವು ಹೇಳಿದಂಥ ಲಿಂಕನ್ನು ಟೈಪ್ ಮಾಡಿ. ಸರಳ ಇದೆ, ಎಲ್ಲರೂ ಕೈಲಿ ತಗೊಳ್ಳಿ. ವಚನ ಒಂದು ಯಾವುದಾದ್ರು ನಿಮ್ಮದು ಅಲ್ಲಿ ಏನೇನಿರುತ್ತೆ, 2 ಪ್ರೋಗ್ರಾಮ್ ಇರುತ್ತಲ್ಲ, ಪ್ಲೇಸ್ಟೋರಿಗೆ ಹೋಗೋ ಅವಶ್ಯಕತೆ ಇಲ್ಲ. ನೇರವಾಗಿ ನೀವು ಕ್ರೋಮ್ ಹೋಗ್ಬೋದು, ಅಥವಾ ಸಫಾರಿ ಅಥವಾ ಗೂಗಲ್ ಅದಕ್ಕೆ ಹೋಗಿ ವೆಬ್ ಬ್ರೌಸರಿಗೆ ಹೋಗಿ. ವಿಶೇಷವಾಗಿ ಕ್ರೋಮ್ ಇದ್ದರೆ ಅದು ಪ್ರಿಫರಬಲ್. ಕ್ರೋಮ್ ಅದನ್ನು ತಗೊಳ್ಳಿ, ಟೈಪ್ ಮಾಡಿ VACHANA ಡಾಟ್ ತರಳಬಾಳು TARALABALU.in ವಚನ ಡಾಟ್ ತರಳಬಾಳು .in. ನೀವು ಡಿಸ್ಪ್ಲೇ ಮಾಡೋಕ್ಕಾಗುತ್ತಾ? ಟೈಪ್ ಮಾಡಿ VACHANA ಡಾಟ್
ತರಳಬಾಳು TARALABALU.IN. ಆಮೇಲೆ ಒತ್ತಿ ಗೋ. ನಾವು ಸಿದ್ಧಪಡಿಸಿದಂಥ ವಚನ ಗಣಕ ಇದು ವಚನ ಬಂತು ನೋಡಿ ಎಕ್ಸಾಕ್ಟ್ಲಿ. ಈಗ ಅಲ್ಲಿ ಈ ನಿಮ್ಮ ಕೈಯಲ್ಲಿ ಆ ಕಡೆ ತೋರಿಸಿ, ಆ ಕಡೆ ಇದರಲ್ಲಿ ಈಗ ಬರುತ್ತೆ, ಈ ಥರ ಬರುತ್ತೆ. ನಿಮ್ಮ ಕೈಯಲ್ಲಿ ಈಗ ಎಷ್ಟು ವಚನಗಳಿವೆ ಅಂದರೆ 22,000 ವಚನಗಳು ನಿಮ್ಮ ಕೈಯಲ್ಲಿದೆ. ಇದೇ ಬುತ್ತಿಗಳು ನಾನು ಕಳಿಸ್ತಕ್ಕಂಥ. ಇದರಲ್ಲಿ ನಿಮಗೆ ಯಾವ ವಚನ ಬೇಕೋ ಆ ವಚನವನ್ನು ನೀವು ಆಯ್ಕೆ ಮಾಡಬಹುದು. ಉದಾಹರಣೆಗೆ ಆರಂಭದಲ್ಲಿ ಮಕ್ಕಳು ನೃತ್ಯ ಮಾಡಿದರು. ಆ ನೃತ್ಯಗಾಗಲೇ ಮರೆತು ಬಿಟ್ಟರು ಏನೋ, ಅವರು ನೃತ್ಯ ಸಂಯೋಜನೆಗೆ ಅಳವಡಿಸಿದಂತಹ ವಚನ ಅಂದರೆ ಬಸವಣ್ಣ ನಿನ್ನ ಕಂಡು ಕಂಡು ಎನ್ನ ತನು ಬಯಲಾಯಿತು ಅಂತ. ಇದು ಯಾರ ವಚನ ಅಂದರೆ ಅಲ್ಲಮ ಪ್ರಭುಗಳ ವಚನ. ಈ ವಚನವನ್ನು ಸಂಪೂರ್ಣ ನೀವು ಮತ್ತೊಮ್ಮೆ ಕೇಳಬೇಕು, ಓದಬೇಕು ಅಂತ ಇಷ್ಟ ಇದ್ದರೆ ಅಲ್ಲಿ ನಮ್ಮ ಅಲ್ಲಮ ಪ್ರಭು ಅಂತ ಇರುತ್ತಲ್ಲ, ಅಲ್ಲಮ ಪ್ರಭು ಚಿತ್ರವನ್ನು ಐಕಾನನ್ನು ನೀವು ಪ್ರೆಸ್ ಮಾಡಿ, ಅಲ್ಲಮ ಪ್ರಭು. ಅದರಲ್ಲಿ ಒಂದು ಆರಂಭದಲ್ಲಿ ಅಲ್ಲಮ ಪ್ರಭು ಲಿಂಕನ್ನು ಒತ್ತಿದ ಮೇಲೆ ಅದು ಅಲ್ಲಿ ಎಂಟರ್ ಟೆಕ್ಸ್ಟ್ ಅಂತ ಬರುತ್ತೆ. ಅಲ್ಲಿ ಈ ವಚನ ಸಂಖ್ಯೆ 1374 1374 ಟೈಪ್ ಮಾಡಿ. ಎಂಟರ್ ಟೆಕ್ಸ್ಟ್ ಅಂತ ಇದೆಯಲ್ಲ 1374. ಆನಂತರ ಸರ್ಚ್ ಅಂತ ಒತ್ತಿ. ಸರ್ಚ್ ಅಂತ ಒತ್ತಿ ಆಗ ವಚನ ಬರುತ್ತೆ. ಬಸವಣ್ಣ ನಿನ್ನ ಕಂಡು ಎನ್ನ ಮನ ಎನ್ನ ತನು ಬಯಲಾಯಿತು. ಇನ್ನು ಇದಕ್ಕೆ ಹೋಗಿ ಬಸವಣ್ಣರ ವಚನ ಇದಕ್ಕೆ ಹೋಮ್ಗೆ ಹೋಗಿ ಬಸವಣ್ಣರದ್ದು ವಚನ ಓದಿ, ಬಸವಣ್ಣರ ಐಕಾನ್ ಓದ್ತಿ. ಆದರೂ ಎಷ್ಟೊಂದು ಬಸವಣ್ಣವರ ಸಮಗ್ರ ವಚನ ಇಲ್ಲಿದೆ. ಹಾಗೆ ನೀವು ನೋಡಿದರೆ ಸ್ಕ್ರಾಲ್ ಡೌನ್ ಮಾಡಿದರೆ ಎಷ್ಟಿವೆ ವಚನಗಳು? 1000 ಸಿಗುತ್ತೆ ನೋಡಿ, 1409 ವಚನಗಳಿವೆ. ನಿಮಗೆ ಯಾವ ಪುಸ್ತಕವನ್ನು ಓದೋ ಅವಶ್ಯಕತೆ ಇಲ್ಲ. ಇದರಲ್ಲಿ ಸಮಗ್ರ ವಚನಗಳಿವೆ. ಇದರಲ್ಲಿ ಕೇವಲ ವಚನಗಳ ಮೂಲ ವಚನ ಅಷ್ಟೇ ಅಲ್ಲ, ಅದರ ಭಾಷಾಂತರ, ಇಂಗ್ಲಿಷ್ ಭಾಷಾಂತರ, ತೆಲುಗು, ತಮಿಳು, ಮರಾಠಿ, ರಷ್ಯನ್, ಇಂಗ್ಲಿಷ್ ಮತ್ತು ಈಗೇನು ಇಸ್ರೇಲ್ ಇದೆಯಲ್ಲ, ಇಸ್ರೇಲ್ ಭಾಷೆ ಜನರ ಭಾಷೆ ಯಾವುದು? ಇಸ್ರೇಲ್. ಇದು ಅದು ಕೂಡ ಇದೆ. ಕೇವಲ ಭಾಷಾಂತರ ಅಷ್ಟೇ ಅಲ್ಲ, ವಚನದ ವ್ಯಾಖ್ಯಾನವೂ ಇದೆ. ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ ನಾವು ಮಾಡಿದಂಥ ವ್ಯಾಖ್ಯಾನ ಇದೆ, ಸಂಗೀತ ಇದೆ, ನೃತ್ಯ ಇದೆ, ಚಿತ್ರ ಇದೆ. ಉದಾಹರಣೆಗೆ ನಿಮಗೆ ಒಂದು ವಚನ 10ನೇ ವಚನ ತಗೊಳ್ಳಿ, 10 ಅಂತ ಸರ್ಚ್ ಮಾಡಿ. ಅಲ್ಲಿ ಎಂಟರ್ ಟೆಕ್ಸ್ಟ್ ಇದೆ 10. ಇಲಿಗಡಲ ನೊಡ್ಡಿದಲ್ಲಿ ಇಪ್ಪಂತೆ ಅನ್ನ ಸಂಸಾರ, ತನು ಕೆಡವನ್ನ ಪ್ರಮಾಣದು, ಎರರ ಬಾಧಿಸುವುದು ತನುವಳ ಕೆಡವನ್ನ ಪ್ರಮಾಣದು, ಇತ್ಯಾದಿ ಇತ್ಯಾದಿ ಪೂರ್ಣ ವಚನ. ಅದರ ಕೆಳಗೆ ಒಂದು ಓಲೆಗರಿ ಇದೆ, ಮ್ಯಾನ್ಸ್ಕ್ರಿಪ್ಟ್ ಅಂತ ಒಂದು ಸೆಕ್ಷನ್ ಇದೆ ನೋಡಿ. ಈ ಓಲೆಗರಿ ನಮ್ಮ ಗುರುಗಳು ನಮಗೆ ಕಟ್ಟುವಾಗ ನಮ್ಮ ಕೈಗೆ ಅನುಗ್ರಹಿಸಿಕೊಟ್ಟಂಥ ತಾಳೆಗರಿ, ಮೂಲ ತಾಳೆಗರಿ. ಅದರಲ್ಲಿ ಸಿಗುತ್ತೆ ನೋಡಿ ನಿಮಗೆ. ಪ್ರಾಯಶಃ ಇವತ್ತಿನ ಮಕ್ಕಳಿಗೆ ತಾಳೆಗರಿ ಬರುತ್ತೆ ಅನ್ನೋ ಪರಿಕಲ್ಪನೆ ಇಲ್ಲಿ ಆ ತಾಳೆಗರಿ ನೀವು ನೋಡ್ಬೋದು. ಅದರ ಕೆಳಗೆ ಈ ವಚನದ ಅರ್ಥ ಪ್ರತಿಧ್ವನಿಸ್ತಕ್ಕಂಥ ಒಂದು ಚಿತ್ರ ಇದೆ. ಅದು ಗಮನಿಸಿದ್ವಿ, ಬಹಳ ರೋಚಕವಾಗಿದೆ ಆ ಚಿತ್ರ. ಆನಂತರ ಕೆಳಗಡೆ ನಾವು ಮಾಡಿರೋಂಥ ಭಾಷಾಂತರ ಇದೆ. ಅದರ ಕೆಳಗಡೆ ಬೇರೆ ಬೇರೆ ವಿದ್ವಾಂಸರು ಮಾಡಿದಂಥ ಇವೆ ಏನೋ ಭಾಷಾಂತರಗಳಿವೆ, ಹಿಂದಿ, ತೆಲುಗು, ತಮಿಳು, ಹೀಗೆ. ಕೊನೆಯಲ್ಲಿ ತಮಿಳು ಮ್ಯಾನ್ಸ್ಕ್ರಿಪ್ಟ್ ಅಂತ ಇದೆ, ನೀವು ಗಮನಿಸಿ. ಟ್ರಾನ್ಸ್ಕ್ರಿಪ್ಷನ್ ಆಫ್ ತಮಿಳು ಮ್ಯಾನ್ಸ್ಕ್ರಿಪ್ಟ್ ಇನ್ ದಿ ಪ್ಯಾರಿಸ್ ನ್ಯಾಷನಲ್ ಲೈಬ್ರರಿ 1780 AD.
ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ಮಾತು ಹೇಳಿ ಮುಗಿಸ್ಬಿಡ್ತೀವಿ ನಾವು ಮಾತನ್ನು. ಇದು ನಮ್ಮ ಸ್ವಹಸ್ತಾಕ್ಷರಗಳಲ್ಲಿ ಪ್ಯಾರಿಸ್ ನ್ಯಾಷನಲ್ ಲೈಬ್ರರಿ ಕುಳಿತು ಒಂದು ವಾರ ಕಾಲ ಕುಳಿತು ಪ್ರತಿಲಿಪಿ ಮಾಡ್ಕೊಂಡು ಬಂದಿತ್ತು. ಇದು ನಮ್ಮ ದೇಶದ ಯಾವ ಲೈಬ್ರರಿಗಳಲ್ಲೂ ಈ ತಾಳೆಗರಿ ಸಿಗ್ತಾ ಇಲ್ಲ. ನಾವು ಇದನ್ನು ಹುಡ್ಕೊಂಡು ಹೋದವರಲ್ಲ. ಪ್ಯಾರಿಸ್ನಲ್ಲಿ ಅಲ್ಲಿ ಯೂನಿವರ್ಸಿಟಿ ಸಾರ್ಬೋರ್ನ್ ಯೂನಿವರ್ಸಿಟಿ ಅಂತ ಇದೆ, ಅಲ್ಲಿ ಒಂದು ಉಪನ್ಯಾಸ ಇತ್ತು ನಮ್ಮದು ಭಾಳ ಹಿಂದೆ 1985ರಲ್ಲಿ. ಆಗ ಹೋದಾಗ 1985 ಕೆಳಗೆ ಬರ್ತೀವಿ ನೋಡಿ. ಡಿಸ್ಕವರ್ಡ್ ಆ್ಯಂಡ್ ಟ್ರಾನ್ಸ್ಕ್ರೈಬ್ಡ್ ಬೈ ಸ್ವಾಮೀಜಿ ಇನ್ ದಿ ಇಯರ್ 1985. ನಾವು ಅಲ್ಲಿ ಹೋದಾಗ ನಾವು ಉಪನ್ಯಾಸ ಕೊಟ್ಟಾದಮೇಲೆ ಯೂನಿವರ್ಸಿಟಿಯಲ್ಲಿ ಸ್ವಲ್ಪ ಗುಲಾಮ್ ಬೇಳೆ ಇತ್ತು. ಆಗ ಪ್ರೊಫೆಸರ್ ಫಿಯೋಜ ಅಂತ ಇದ್ದರು. ಅವರಿಗೆ ನಿಮ್ಮ ನ್ಯಾಷನಲ್ ಲೈಬ್ರರಿ ಹೇಗಿದೆ ನೋಡಬೇಕು ಅಂತ ಬಯಸ್ತೇನೆ ಅಂತ ಹೇಳಿದಾಗ ಅವ್ರು ಕರ್ಕೊಂಡು ಹೋದರು ಲೈಬ್ರರಿಗೆ, ನ್ಯಾಷನಲ್ ಲೈಬ್ರರಿಗೆ. ಅಂದರೆ ಮ್ಯಾಕ್ಸಿಮಮ್ ಸೆಕ್ಷನಿಗೆ ಹೋದರು. ಯಾವುದೇ ನಿರ್ದಿಷ್ಟವಾದ ತಾಳೆಗರಿಯನ್ನು ಹುಡುಕೊಂಡು ಹೋಗಿದ್ದಲ್ಲ, ಅದು ನೀವು ಗಮನಿಸಬೇಕು. ಅಲ್ಲಿ ಹೋದಾಗ ಹೇಗೆ ಅವರು ಅವ್ರ ಲೈಬ್ರರಿಯಲ್ಲಿ ನಮ್ಮ ಮ್ಯಾನ್ಸ್ಕ್ರಿಪ್ಟ್ಗಳನ್ನು ಪ್ರಿಸರ್ವ್ ಮಾಡಿದ್ದಾರೆ ನೋಡಬೇಕು ಅನ್ನೋ ಉದ್ದೇಶದಿಂದ ಹೋದರು. ಆಗ ಅಲ್ಲಿ ಯಾರು ಇರ್ತಾರಲ್ಲ ಲೈಬ್ರರಿ ಕ್ಯೂರೇಟರ್, ಅವ್ರಿಗೆ ಹೇಳಿದ್ವಿ ಯಾವುದಾದ್ರು ಒಂದು ತಾಳೆಗರಿ ತಂದು ಕೊಡಿ ನೋಡಬೇಕು ಅಂತ ಹೇಳಿ. ಯಾವ್ದು ಬೇಕು ಅಂತ ಕೇಳಿದರು. ನಿರ್ದಿಷ್ಟವಾಗಿ ಯಾವುದೇ ತಾಳೆಗರಿ ನೋಡುವ ಉದ್ದೇಶ ಇರಲಿಲ್ಲ ನನಗೆ. ಅವರೊಂದು ರಿಜಿಸ್ಟರ್ ತಂದು ಕೊಟ್ಟರು, ರಿಜಿಸ್ಟರ್ ಆಫ್ ಮ್ಯಾನ್ಸ್ಕ್ರಿಪ್ಟ್ಸ್. ಸುಮ್ಮನೆ ನಾವೀಗೆ ಅದರ ಹಾಳೆಗಳನ್ನು ತಿರುಗಿ ಅಲ್ಲೆಲ್ಲ ಒಂದು ಯಾವುದೋ ಒಂದು ತೋರಿಸಿದೆ ಕ್ಯಾಶುವಲ್ ಆಗಿ. ಅವರು ಅದನ್ನು ತೋರಿಸಿದ ಮೇಲೆ ಕ್ಷಣಾರ್ಧದಲ್ಲಿ ಅವರು ಆ ಒಲೆಗಡೆಯ ಕಟ್ಟನ್ನು ತಂದುಕೊಟ್ರು. ಆ ಕಟ್ಟನ್ನು ಬಿಚ್ಚಿ ನೋಡಿದಾಗ, ನಾವು ಬನಾರಸ್ ಹಿಂದೂ ಯೂನಿವರ್ಸಿಟಿಲಿ ಓದ್ತಾ ಇದ್ದಾಗ ತಮಿಳಿನ ಸ್ವಲ್ಪ ಮಟ್ಟಿಗೆ ಅಭ್ಯಾಸ ಮಾಡಿದ್ವಿ. ಅಲ್ಲಿ ಡಾಕ್ಟರೇಟ್ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಭಾಳ ಅದರ ಅರಿವು ಹೊಸಕಾಗಿತ್ತು. ಆದರೂ ನಮಗೆ ಅದೆಲ್ಲೋ ಒಂದು ಕಡೆ ಕೂಡಲ ಸಂಗಮ ದೇವ ಅಂತ ಕಾಣಿಸ್ತಾ ಇದೆ ಅಂತ ನನಗೆ ಅನಿಸ್ತು ಆ ತಳೆಗರಿಯಲ್ಲಿ. ಆದರೆ ಖಚಿತವಾಗಿ ನಿರ್ಧಾರ ಮಾಡಲಿಕ್ಕೆ ಆಗಲಿಲ್ಲ. ಪ್ರೊಫೆಸರ್ ಫಿಲ್ಲರ್ಸ್ ಅವರನ್ನು ಕೇಳಿದ್ವಿ, ಅವ್ರಿಗೂ ಸ್ವಲ್ಪ ಬರ್ತಾ ಇತ್ತು ನೋಡಿ ಇದ್ದಾಗ ಕಾಣಿಸುತ್ತೆ. ನಾವು ವಾಪಸ್ ಮಠಕ್ಕೆ ಬಂದ ಮೇಲೆ ಮತ್ತೆ 6 ತಿಂಗಳ ನಂತರ ಒಂದು ಕಾರ್ಯಕ್ರಮ ಇತ್ತು. ಆ ವೇಳೆಗೆ ಪ್ರತಿದಿನ ನಾವು ತಮಿಳು ಅಕ್ಷರಗಳನ್ನು ಕಲಿತು ಚೆನ್ನಾಗಿ ಕರಗತ ಮಾಡಿಕೊಂಡು ಬರೆಯೋ ಹಾಗೆ ಓದೋ ಹಾಗೆ ಮಾಡಿಕೊಂಡು ಅಲ್ಲಿ ಹೋಗಿ ಆ ತಾಳೆಗರಿಗೆ ಲೆನ್ಸ್ ಹಿಡಿದು ನೋಡಿದಾಗ ನಮಗೆ ಆಶ್ಚರ್ಯ ಅಂದರೆ ಅದು ಬಸವಣ್ಣವರ ವಚನಗಳ ತಮಿಳು ಭಾಷಾಂತರ 1980ರಲ್ಲಿ. ಸೊ ನಾನು ಅಲ್ಲಿ ಕುರಿತು ಬರೆದುಕೊಂಡು ಬಂದಿರತಕ್ಕಂಥ ನಮ್ಮ ಸ್ವಹಸ್ತಾಕ್ಷರಗಳಲ್ಲಿ ಇರುವ ಆ ತಾಳೆಗರಿಯಲ್ಲಿಂದ ಬರೆದಂಥ ಪ್ರತಿಲಿಪಿ ಮಾಡಿದಂಥದ್ದು ನಾವು ಕೆಳಗೆ ಅದರ ಸ್ಕ್ಯಾನ್ ಮಾಡಿ ನಿಮಗೆ ಕೊಟ್ಟಿದ್ದೀವಿ. ನೀವು ತಮಿಳು ಯಾರು ಓದ್ತಾರೋ ಅಂಥ ಸ್ನೇಹಿತರು ನಿಮ್ಮ ಕಂಪ್ನಿಯಲ್ಲಿ ಇದ್ದರೆ ಅದಕ್ಕೆ ತೋರಿಸಿ ಆ ವಚನ ಭಾಷಾಂತರ ಹೇಗಾಗಿದೆ ತಮಿಳಿನಲ್ಲಿ ಅನ್ನೋದನ್ನು ನೀವು ಗಮನಿಸ್ಬೋದು. ಇದು ಹೇಗೆ ಹೋಯಿತು ಅಲ್ಲಿಗೆ? ಒಬ್ಬ ಆರಿಯಲ್ ಅಂತ ಹೇಳಿ ಒಬ್ಬ ನೇವಿ ಆಫೀಸರ್ ಅವನಿದ್ದ ಪಾಂಡಿಚೇರಿಯಲ್ಲಿ. ಪಾಂಡಿಚೇರಿಯಲ್ಲಿ ಆಳ್ತಾ ಇರಲಿಲ್ಲ ಇವರು ಫ್ರೆಂಚರು. ಅವನಿಗೆ ಸಾಹಿತ್ಯದಲ್ಲಿ ಬಹಳ ಒಲವು ಇತ್ತು. ಅವನು ಅನೇಕ ತಾಳೆಗರಿಗಳನ್ನು ಪಾಂಡಿಚೇರಿಯಲ್ಲಿ ಸಂಗ್ರಹ ಮಾಡಿರ್ತಾನೆ. ಆ ಸಂಗ್ರಹದಲ್ಲಿ ಇದ್ದಂಥ ತಾಳೆಗರಿ ಇದು. ಅವನು ದುರದೃಷ್ಟವಶಾತ್ ಅಕಾಲ ಮರಣಕ್ಕೆ ತುತ್ತಾಗ್ತಾನೆ. ಅವನು ಸಾಯುವುದಕ್ಕೆ ಮುಂಚೆ ಅವನೊಂದು ವಿಲ್ ಬರೆದು ಎಲ್ಲ ತಾಳೆಗರಿಗಳನ್ನು ನ್ಯಾಷನಲ್ ಲೈಬ್ರರಿ ಪ್ಯಾರಿಸ್ಗೆ ಕಳಿಸಿರ್ತಾನೆ. ಅವನು 1780ರಲ್ಲಿ ಕಳಿಸಿದಂಥ 1850ರಲ್ಲಿ ಕಳಿಸಿದಂಥ 1885 ಆವಾಗ ಕಳಿಸಿದಂಥ ತಾಳೆಗರಿ ನಮ್ಮ ಕೈಗೆ ಸಿಕ್ಕು. ಅದು ಬಸವಣ್ಣವರ ವಚನಗಳ ಭಾಷಾಂತರ, ತಮಿಳು ಭಾಷಾಂತರ ಅನ್ನೋದು ನಮಗೆ ಬಹಳ ಹೃದಯ ತುಂಬಿ ಬಂತು ಅನ್ನೋದನ್ನು ಈ ಸಭೆಯ ಗಮನಕ್ಕೆ ತರಲಿಕ್ಕೆ ಬಯಸ್ತಾರೆ. ಸೊ ಇಷ್ಟು ಮಾತುಗಳನ್ನು ಹೇಳಿ ತುಂಬ ಬೇಡಿಯಾಗಿದೆ. ನಾವು ಅದನ್ನು ಮತ್ತೆ ಮಾತನ್ನು ಮುಂದುವರಿಸೋ ಸೂಕ್ತ ಆಗಲಾರದು. ಮಕ್ಕಳು ಏನು ಪ್ರತಿಭಾನ್ವಿತ ಮಕ್ಕಳಿಗೆ ನೀವು ಬಹುಮಾನ ಕೊಟ್ರಿ, ಅವ ನಮಗೆ ಬಹಳ ಆಶ್ಚರ್ಯಕರವಾದಂಥ ಸಂಗತಿ ನಮ್ಮ ಗಮನಕ್ಕೆ ಬಂದದ್ದು ಅಂದರೆ
ಬೆಂಗಳೂರಿನಲ್ಲಿರ್ತಕ್ಕಂಥ ಮಕ್ಕಳು ಕನ್ನಡದಲ್ಲಿ 100ಕ್ಕೆ 100 ಅಂಕಗಳನ್ನು ತೆಗೆದುಕೊಂಡಿದ್ದಾರೆ ಅನ್ನೋದು ನಮಗೆ ಬಹಳ ವಿಸ್ಮಯಕಾರಿಯಾಗಿ ಕಾಣಿಸ್ತದೆ. ಅವರು ಈ ಬೆಂಗಳೂರಿನಲ್ಲಿ ಈಗೆಲ್ಲ ಮಕ್ಕಳು ಪರದೇಶದಲ್ಲಿರೋ ಮಕ್ಕಳು ಹಾಗಾಗಿದ್ದಾರೆ. ಕನ್ನಡ ಓದಲಿಕ್ಕಂತೂ ಸಾಧ್ಯನೇ ಇಲ್ಲ, ಬರೀಲಿಕ್ಕೂ ಬರಲ್ಲ, ಮಾತಾಡೋಕ್ಕೂ ಬರಲ್ಲ. ಅಂಥದ್ರಲ್ಲಿ HL ಕಂಪನಿಯ ನಿಮ್ಮ ಸಂಘಟನೆಯ ಮಕ್ಕಳು ಕನ್ನಡದಲ್ಲಿ 100ಕ್ಕೆ 100 ಅಂಕಗಳನ್ನು ತೆಗೆದುಕೊಳ್ತಾರೆ ಅಂದರೆ ಇದು ಭಾಳ ಹೆಮ್ಮೆ ಪಡಬೇಕಾದ ಸಂಗತಿ. ನಿಮ್ಮೆಲ್ಲ ಮಕ್ಕಳನ್ನು ತುಂಬ ಹೃದಯದಿಂದ ನಾವು ಅಭಿನಂದಿಸಲಿಕ್ಕೆ ಬಯಸ್ತೇವೆ. ನಿಮ್ಮ ಕಂಪನಿ ಹೆಸರು HAL ವಿಮಾನ ಕಂಪನಿ, ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್. ನೀವು ವಿಮಾನ ತಯಾರಿಸ್ತೀರಿ, ಹೆಲಿಕಾಪ್ಟರ್ ತಯಾರಿಸ್ತೀರಿ. ನಮಗೇನು ಕುತೂಹಲ ಉಂಟಾಯಿತು ಅಂದರೆ ಈ ವಿಮಾನವನ್ನು ಶಬ್ದವನ್ನು ಶರಣರು ಎಲ್ಲಾದರೂ ಬಳಸಿದರೆ ಆ ವಚನದಲ್ಲಿ ಅಂತ ನೋಡಬೇಕು ಅಂತ ಅನಿಸ್ತದೆ. ಆಗ ನಾವು ನಮ್ಮ ಈ ನೀವೇ ನೋಡಿ ಆ್ಯಪ್ ತೆಗೆದು ನೋಡಿ. ಆ ಆ್ಯಪ್ನಲ್ಲಿ ನೀವೇನು ನನಗೆ ಆಯ್ಕೆ ಮಾಡ್ಕೋಬೇಕು ಅಂದರೆ ಹೋಮ್ಗೆ ಹೋಗಿ, ಹೋಮ್ ಅಲ್ಲಿ ಹೋಗಿ ಎಲ್ಲ ಶರಣರು ಅಂತ ಕೊನೆಗೊಂದು ಐಕಾನ್ ಇದೆ, ಕಾಣಿಸುತ್ತೆ ನಿಮಗೆ? ಎಲ್ಲ ಶರಣರು ಅನ್ನೋ ಐಕಾನ್ ಇದೆ ನೋಡಿ, ಅದನ್ನು ಒತ್ತಿ. ಆ ಐಕಾನ್ ಒತ್ತಿ ಎಂಟರ್ ಟೆಕ್ಸ್ಟ್ ಅಂತ ಇದೆ, ಅಲ್ಲಿ ವಿಮಾನ ಅಂತ ಟೈಪ್ ಮಾಡಿ. ಕನ್ನಡದಲ್ಲಿ ಆಪ್ಷನ್ಸ್ ಅಂತ ಇದೆ, ವಚನಗಳಲ್ಲಿ ಇನ್ನೊಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿ ವಿಮಾನ ಅಂತ ಟೈಪ್ ಮಾಡಿದರೆ ಬಸವಾದಿ ಶಿವಶರಣರ ಯಾರ್ಯಾರ ವಚನಗಳಲ್ಲಿ ವಿಮಾನ ಅನ್ನೋ ಶಬ್ದ ಬಳಕೆಯಾಗಿದೆ ಅನ್ನೋದು ನಿಮಗೆ ಸಿಗುತ್ತೆ. ನಾವು ಟಿಪ್ಪಣಿ ಮಾಡ್ಕೊಂಡ ಪ್ರಕಾರ ಇಲ್ಲಿ ಬಂದು ಕುಳಿತುಕೊಂಡಾಗ 3-4 ವಚನಗಳು ಬರುತ್ತೆ. ಅಲ್ಲವ ಪ್ರಭುವಿನ ವಚನಗಳು ಬರುತ್ತೆ. ವಾಯುದೇವ ವಿಮಾನವ ಹೊತ್ತ ವಾಸುದೇವ ತಲೆಗೊಳ್ಳಿಯ ನಿಧಿಗ. ವಿಮಾನದ ಶಬ್ದ ಇಲ್ಲಿ ಬಳಕೆ ಇರುತ್ತೆ. ಇನ್ನೊಂದು ವಚನ ಅಲ್ಲವ ಪ್ರಭುಗಳದ್ದು 1490 ವಚನದ ಸಂಖ್ಯೆ. ದೇಹವೆಂಬುದೊಂದು ವಿಮಾನವ ಮಾಡಿ, ದೇಹವೆಂಬುದೊಂದು ವಿಮಾನವ ಮಾಡಿ, ಇಲ್ಲಿ ವಿಮಾನ ಶಬ್ದದ ಬಳಕೆ ಇರುತ್ತೆ. ಹೀಗಾಗಿ ಇದನ್ನು ನಾವು ನಿಮಗೆ ಇದೊಂದು ಬುತ್ತಿಯ ಗಂಟು ನಿಮ್ಮ ತಲೆ ಕಟ್ಟಿದ್ದೀವಿ. ಉನ್ನತ ಹೊಟ್ಟಿಗೆ ಆಗಿ ಹೊಟ್ಟೆ ಮೇಲೆ ಕಟ್ತಾರೆ. ಈಗ ನಿಮ್ಮ ತಲೆಗೆ ಸುತ್ತ ನಾವು ಈ ವಚನದ ಆಪದ ಗಂಟನ್ನು, ನಿಮಗೆ ಬುತ್ತಿ ಗಂಟನ್ನು ಕೊಡ್ತಾ ಇದ್ದೀವಿ. ನಿಮ್ಮ ಮನೆಗೆ ಹೋದ್ಮೇಲೆ ನೀವು ಅದನ್ನು ತೆರೆದು ಓದಿ ನಿಮ್ಮ ಮಕ್ಕಳಿಗೆ ಬಹಳ ಹುಚ್ಚು ಮೊಬೈಲಲ್ಲಿ. ಈ ಮೊಬೈಲ್ನಲ್ಲಿ ದಿನನಿತ್ಯ ಅವರು ಮಕ್ಕಳು ಅಲ್ಲೊಂದು ಕಿಡ್ಸ್ ಅಂತ ಇದೆ, ಒಂದು ಮೆನು ಇದೆ, ಒಂದು ಕಿಡ್ಸ್ ಅಂತ ಇದೆ. ಅಲ್ಲಿ ನೀವು ಗಮನಿಸಿ, ಮೇಲೆ ಹೋಮ್ ಮೇಲೆ ನಾವೊಂದು ಬಸವಣ್ಣ ಅಂತ ತಗೊಳ್ಳಿ, ಐಕನ್ ಕ್ಲಿಕ್ ಮಾಡಿ ಅಲ್ಲಿ ಮೇಲ್ಭಾಗದಲ್ಲಿ ಇದು ಕಿಡ್ಸ್ ಅಂತ ಇದೆ ಸಿಕ್ಕ ನಿಮಗೆ. ಆ ಕಿಡ್ಸ್ ಅನ್ನೋದನ್ನು ಐಕಾನನ್ನು ಒತ್ತಿ ನೀವು ಬಟನ್. ಇಷ್ಟು ಪ್ರಮುಖವಾದ ಒಂದ್ಸರಿ ಇಂಗ್ಲೆಂಡಿಂದ ನಮಗೆ ಒಂದು ಕರೆ ಬಂದು ಮೊಬೈಲ್ನಲ್ಲಿ ಮೆಸೇಜ್ ಕಳಿಸಿದ್ರು. ನಾವು ಮಕ್ಕಳಿಗೆ ವಚನ ಕಲಿಸ್ಬೇಕು ಅಂತಿದ್ದೀವಿ, ಯಾವ ವಚನಗಳನ್ನು ಕಲಿಸ್ಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ, ತಾವು ಮಾರ್ಗದರ್ಶನ ಮಾಡಬೇಕು ಅಂತ ಹೇಳಿ ಅವ್ರು ಕೇಳಿಕೊಂಡ್ರು. ಅವರ ಕೋರಿಕೆ ಹಿನ್ನೆಲೆಯಲ್ಲಿ ನಾವು ಈ ಐಕಾನನ್ನು ಸೆಲೆಕ್ಟೆಡ್ ವಚನಗಳನ್ನು ಈ ಐಕಾನ್ನಲ್ಲಿ ಅಳವಡಿಸಿದ್ವಿ. ಇಷ್ಟು ವಚನಗಳನ್ನು ನೀವು ಮಕ್ಕಳಿಗೆ ಕಲಿಸಿದರೆ ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ. ಪ್ರೊಫೆಸರ್ ಸಿದ್ದೂರವರು ಇತ್ತೀಚೆಗೆ ಅವ್ರ ಮಗಳ ಮದುವೆ ಮಾಡಿಕೊಟ್ಟಾಗ, ಎಲ್ಲಿದ್ದಾರೆ ಮಗಳು ಇಲ್ಲಿದ್ದಾರೆ, ಟೆಕ್ಸಸ್ನಲ್ಲಿದ್ದಾರೆ. ಅದನ್ನು ಶರಣರ ಪರಂಪರೆಗೆ ಅನುಗುಣವಾಗಿ ಅವರು ಮದುವೆ ಮಾಡಿಕೊಟ್ಟಾಗ ಅವರ ಅಳಿಲಿಗೆ ವಚನದ ಪರಿಚಯ ಸಾಕಷ್ಟು ಇತ್ತು ಅನ್ನೋದನ್ನು ಕೇಳಿ ಅವ್ರಿಗೆ ಭಾಳ ಸಂತೋಷ ಆಗಿದೆ. ಆ ವಿವರ ಅಳಿಯ ನಮ್ಮ ದಾವಣಗೆರೆಯ ಅನುಭವ ಮಂಟಪದಲ್ಲಿ ಓದಿದಂಥ ವಿದ್ಯಾರ್ಥಿ ಅಂತಂದು ತಿಳಿದು ಬರೋದು ಅವರಿಗೆ ಭಾಳ ವಿಸ್ಮಯವಾಗಿದೆ. ಹೀಗಾಗಿ ಕಿಡ್ಸ್ ಅನ್ನೋದನ್ನು ನೀವು ಆಯ್ಕೆ ಮಾಡಿಕೊಂಡು ಅದರ ಎಲ್ಲ ವಚನಗಳನ್ನು ನೀವು ಮಕ್ಕಳಿಗೆ ನೃತ್ಯ ಮಾಡೋದು, ಅದನ್ನು ವಚನವನ್ನು ಕಂಠಪಾಠ ಮಾಡೋದು, ಹಾಡೋದು, ಅದೆಲ್ಲದನ್ನು ಕಲಿಸ್ಕೊಟ್ರೆ ನಾವು ಈ ವಚನ ತಯಾರು ಮಾಡೋದಕ್ಕೆ ನಮಗೆ ತುಂಬ ಸಂತೋಷ, ತೃಪ್ತಿ ಉಂಟು ಮಾಡುತ್ತೆ. ಜಗತ್ತಿನಾದ್ಯಂತ ಈ ವಚನ ಸಾಹಿತ್ಯವನ್ನು ಪ್ರಚಾರ ಮಾಡಬೇಕು ಅನ್ನೋ ಉದ್ದೇಶ ನಮ್ಮ ಗುರುಗಳಿಗಿತ್ತು. ನಮ್ಮ ಗುರುಗಳಾದಂಥ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ಮೊಟ್ಟ ಮೊದಲಿಗೆ ಬಸವಣ್ಣವರ ವಚನಗಳನ್ನು 1965ರಲ್ಲಿ ಸಮಗ್ರ ವಚನಗಳನ್ನು ಪ್ರಿಂಟ್ ಮಾಡಿಸಿ ಅದನ್ನು ಬಿಡುಗಡೆ ಮಾಡಿ
ಆಗಿನ ಮೈಸೂರು ಮಹಾರಾಜರಿಂದ ಜಯಚಾಮರಾಜೇಂದ್ರ ಒಡೆಯರವರಿಂದ ಅವರು ಬಿಡುಗಡೆ ಮಾಡಿಸಿದ್ರು. ಪುಸ್ತಕದ ಎಷ್ಟು ಜನಕ್ಕೆ ನಾವು ಕೊಡೋಕ್ಕೆ ಸಾಧ್ಯ? ಈಗ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ನಾವು ಬಹಳ ಹಿಂದೆನೆ 1985ರಲ್ಲೇ ಗಣಕ ವಚನ ಸಂಪುಟ ಅಂತ ಹೇಳಿ ನಾವು ಒಂದು ಸಾಫ್ಟ್ವೇರನ್ನು ಡೆವಲಪ್ ಮಾಡಿದ್ವಿ. ಅದೀಗ ಔಟ್ಡೇಟ್ ಆಗಿದೆ. ನಾವು ದಾಸ್ನಲ್ಲಿ ಮಾಡಿದ್ವಿ, ಈಗ ವಿಂಡೋಸ್ ಇದೆ, ಆ ವಿಂಡೋಸ್ನಲ್ಲಿ ಮಾಡಿದ್ವಿ, ಅದು ಈಗ ಔಟ್ಡೇಟ್, ಅದಕ್ಕೆ ಮೊಬೈಲ್ನಲ್ಲಿ ಮಾಡಿದ್ವಿ. ಇದರ ಸದುಪಯೋಗವನ್ನು ನೀವೆಲ್ಲ ಮಾಡಿಕೊಳ್ಳಿ ಅಂತ ಹೇಳ್ತಾ, ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ನೀವೆಲ್ಲ ಬಂದಿರೋದು ಬಸವಣ್ಣವರ ಮೇಲೆ ನೀವು ಇಟ್ಟಿರ್ತಕ್ಕಂಥ ಭಕ್ತಿ ಮತ್ತು ಶ್ರದ್ಧೆ. ಸಂಘಟನೆಗಳು ಬಹಳ ಚೆನ್ನಾಗಿ ಸಂಯೋಜನೆ ಮಾಡಿ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಅವರನ್ನು ತುಂಬ ಹೃದಯದಿಂದ ಅಭಿನಂದಿಸಿ ಮುಂದಿನ ನಿಮ್ಮ ಪಾಲುಗಳನ್ನು ಏರ್ಪಡಿಸಿದರೆ ಅದನ್ನು ಸ್ವೀಕರಿಸಿ ಮನೆಗೆ ಹೋದ ಮೇಲೆ ಮತ್ತು ನೀವು ದಿನನಿತ್ಯ ನಿಮ್ಮ ಮಕ್ಕಳಿಗೆ ಇದನ್ನು ತೋರಿಸಿ ಅವರು ಕಲಿಯೋ ಹಾಗೆ ಅಭ್ಯಾಸ ಮಾಡೋ ಹಾಗೆ ಇವತ್ತಿನೆಲ್ಲ ಅರ್ಥ ಅದರಲ್ಲಿ ವಿವರಣೆ ಮಾಡಿದ್ರು ಸಾಕಷ್ಟು. ಅದನ್ನು ಅದರ ಸೌಲಭ್ಯವನ್ನು ನೀವು ಪಡೆದುಕೊಳ್ಳಬೇಕು ಅಂತ ಆಶಿಸಿ ದೇವರಿಗೆ ಒಳ್ಳೇದು ಮಾಡಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಮುಕ್ತಾಯ ಆಗುತ್ತೆ. ಜಿಲ್ಲೆ ಸೂಗೂರಿನಲ್ಲಿ 16 ಜೂನ್ 1947ರಂದು ಶ್ರೀಮತಿ ಗಂಗಮ್ಮ ಹಾಗೂ ಈಶ್ವರಯ್ಯ ದಂಪತಿಗೆ ಜನಿಸಿದ ಪರಮ ಪೂಜ್ಯರು ಬಾಲ್ಯದಿಂದಲೇ ಸಮಾಜ ಸೇವೆ ಹಾಗೂ ಆಧ್ಯಾತ್ಮದ ಕಡೆ ಒಲವು ಬೆಳೆಸಿಕೊಂಡರು. 16 ಫೆಬ್ರವರಿ 1979ರಂದು ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನದ 21ನೇ ಜಗದ್ಗುರುಗಳಾಗಿ ಪೀಠಾರೋಹಣ ಮಾಡಿದ ನಂತರ ಮೊದಲು ಶಿಕ್ಷಣ ಹಾಗೂ ಸಮಾಜ ಸೇವೆಗೆ ಒತ್ತು ನೀಡಿದ ಇವರು ಗ್ರಾಮೀಣ ಮಕ್ಕಳ ಶಿಕ್ಷಣಕ್ಕಾಗಿ ಉಚಿತ ವಸತಿ ಶಿಕ್ಷಣ ಸೇರಿದಂತೆ ನರ್ಸರಿಯಿಂದ ಇಂಜಿನಿಯರಿಂಗ್ ಕಾಲೇಜಿನವರೆಗೆ ಸುಮಾರು 172ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಿದ್ದಾರೆ. ಮಾನವ ಜಗತ್ತಿನ ಅತ್ಯಮೂಲ್ಯ ಜೀವಿ ಅನ್ನದಾತರ ಬದುಕನ್ನು ಹಸನು ಮಾಡಲು ತರಳುಬಾಳು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಮತ್ತು ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮೂಲಕ ಮಣ್ಣಿನ ಮಕ್ಕಳ ಬದುಕಿಗೆ ಚೈತನ್ಯ ತುಂಬುತ್ತಿದ್ದಾರೆ. ನಮ್ಮನ್ನು ಆಳುವವರು ಹಾಗೂ ಅಧಿಕಾರಿಗಳು ಮಾಡಬೇಕಾಗಿದ್ದ ಕೃಷಿ ಭೂಮಿಗೆ ನೀರುಣಿಸುವ ನೀರಾವರಿ ಯೋಜನೆಗಾಗಿ ಹಗಲಿರುಳು ಶ್ರಮಿಸಿ ಉಮ್ರಾಣಿ ಏತ ನೀರಾವರಿ ಯೋಜನೆಯನ್ನು ಜಾರಿಗೊಳಿಸಿ ಆಧುನಿಕ ಭಗೀರಥ ಎನಿಸಿಕೊಂಡ ಇವರು ಚನ್ನಗಿರಿ ತಾಲೂಕಿನ ಕೆರೆಗಳನ್ನು ತುಂಬಿಸಿ ಬರ ನೀಗಿಸಿದ್ದಾರೆ. ಈಗ ದಾವಣಗೆರೆ ಜಿಲ್ಲೆಯ 22 ಕೆರೆಗಳಿಗೆ ತುಂಗಭದ್ರಾ ನದಿಯಿಂದ ನೀರು ತುಂಬಿಸುವ ಕಾರ್ಯ ಪ್ರಗತಿಯಲ್ಲಿದೆ. ಅಷ್ಟೇ ಅಲ್ಲದೆ ತಂತ್ರಜ್ಞಾನವನ್ನ ಬಳಸಿಕೊಂಡು ಶರಣರ ವಚನಗಳನ್ನ ವಚನ ಗಣಕ ಸಂಪುಟ ಹಾಗೂ ಪಾಣಿನಿಯ ಅಷ್ಟಾಧ್ಯಾಯ ವ್ಯಾಕರಣ ಗ್ರಂಥವನ್ನ ಗಣಕಾಷ್ಟಾಧ್ಯಾಯವಾಗಿ ಇಂಟರ್ನೆಟ್ಗೆ ಅಳವಡಿಸಿ ವಿದ್ವಾಂಸರ ಗಮನ ಸೆಳೆದಿದ್ದಾರೆ. ಕನ್ನಡದ ಜೊತೆಗೆ ಇಂಗ್ಲಿಷ್, ಹಿಂದಿ, ಸಂಸ್ಕೃತ, ಜರ್ಮನ್, ತಮಿಳು ಮುಂತಾದ ಭಾಷೆಗಳನ್ನು ಬಲ್ಲ ಪರಮ ಪೂಜ್ಯರು 12ಕ್ಕೂ ಹೆಚ್ಚು ಮೌಲಿಕ ಕೃತಿಗಳನ್ನು ಕನ್ನಡ ಹಾಗೂ ಇಂಗ್ಲಿಷ್ನಲ್ಲಿ ರಚಿಸಿದ್ದಾರೆ. ತಮ್ಮ ಎಲ್ಲಾ ಸಂಸ್ಥೆಗಳಲ್ಲಿ ಪಾರದರ್ಶಕ ಹಾಗೂ ಸುಗಮ ಆಡಳಿತಕ್ಕಾಗಿ ಎಲ್ಲಾ ವ್ಯವಹಾರಗಳನ್ನು ಗಣಕೀಕರಣಗೊಳಿಸಿದ್ದಾರೆ. ಮದ್ಯಪಾನದ ವಿರುದ್ಧ ಆಂದೋಲನ ಹಮ್ಮಿಕೊಂಡು ಸರ್ಕಾರ ಹಾಗೂ ಸಾರ್ವಜನಿಕರ ಕಣ್ಣು ತೆರೆಸಿದ್ದಾರೆ. ಸಂಗೀತದ ಬಗ್ಗೆ ವಿಶೇಷ ಆಸಕ್ತಿ ಇರುವ ಇವರು ಪಿಟೀಲು ನುಡಿಸುವುದರಲ್ಲಿ ಪರಿಣಿತರು. ದೇಶ ವಿದೇಶಗಳಲ್ಲಿ ಹಲವು ವಿಶ್ವವಿದ್ಯಾಲಯಗಳಲ್ಲಿ ಗೌರವ ಪ್ರಾಧ್ಯಾಪಕರಾಗಿ ಉಪನ್ಯಾಸ ನೀಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಕಾನೂನು ಪ್ರಕಾರ ನ್ಯಾಯಾಲಯಗಳಲ್ಲಿ ನ್ಯಾಯ ನೀಡುವುದು ಕಷ್ಟವಾಗಿರುವಾಗ ಪ್ರತಿ ಸೋಮವಾರ ನಡೆಯುವ ಸದ್ಧರ್ಮ ನ್ಯಾಯಪೀಠದ ಮೂಲಕ ಸಮಾಜ ಬಾಂಧವರ ಸಮಸ್ಯೆಗಳನ್ನು ಆರಿಸಿ ಸೂಕ್ತ ನ್ಯಾಯ ನಿರ್ಣಯ ನೀಡುತ್ತಿದ್ದು ನ್ಯಾಯಾಲಯಗಳ ನ್ಯಾಯಾಧೀಶರು ಇಲ್ಲಿ ನಡೆಯುವ ನ್ಯಾಯವನ್ನು ಗಮನಿಸುವಂತಾಗಿದೆ. ಇಂತಹ ಸಮಾಜಮುಖಿ ತತ್ವಚಿಂತಕ ಜ್ಞಾನ ಋಷಿ ಶ್ರೀ ಶ್ರೀ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳು ಇಂದು ನಮ್ಮೊಂದಿಗಿರುವುದು ನಮ್ಮೆಲ್ಲರ ಪೂರ್ವ ಜನ್ಮದ ಸೌಭಾಗ್ಯ. ಇಂಥ ಪುಣ್ಯ ಪುರುಷರ ಆಶೀರ್ವಾದ ಸದಾ ಈ ಸಮಾಜದ ಮೇಲಿರಲಿ ಹಾಗೂ ನಮ್ಮ ಮೇಲಿರಲಿ ಎಂದು ಬೇಡಿಕೊಳ್ಳುತ್ತಾ ವಿಮಾನ ಕಾರ್ಖಾನೆ ಬಸವ ಸೇವಾ ಸಮಿತಿಯ ಪರವಾಗಿ ನಿಮಗಿದು ಗುರುವಂದನೆ. ದಯಮಾಡಿ ಊಟವಾದ ನಂತರ ಬಸವ ಭಕ್ತಿ ಕನ್ನಡದ ಶಕ್ತಿ ಅಂತಕ್ಕಂಥ ಭಕ್ತಿ ಪ್ರಧಾನ ನಾಟಕ ಇದೆ. ದಯಮಾಡಿ ಎಲ್ಲರೂ ನಾಟಕವನ್ನು ನೋಡ್ಕೊಂಡು ಹೋಗಬೇಕಾಗಿ ವಿನಂತಿ. ಇದೀಗ ನಾಟಕದ ಸಹ ನಿರ್ದೇಶಕರಾದಂತಹ ಪಂಡಿತ್ ಆರೋಗ್ಯರವರಿಗೆ ಗುರುಗಳಿಂದ ಗುರುರಕ್ಷೆ ದಯಮಾಡಿ ಸ್ವೀಕರಿಸಬೇಕಾಗಿ ವಿನಂತಿ. ವೀಕ್ಷಕರೇ, ಧನ್ಯವಾದಗಳು. ದಯವಿಟ್ಟು ಬೆಲ್ ಐಕಾನ್ ಒತ್ತಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಲು ಮರಿಬೇಡಿ.